ಸಂಕ್ರಾಂತಿ ಹಬ್ಬದ ಧಾರ್ಮಿಕ ವಿಧಿವಿಧಾನಗಳೇನು? ಎಳ್ಳು ಬೆಲ್ಲ ಹಂಚುವ ನಿಯಮಗಳೇನು? ಯಾವ ದಿನ ದಾನ ಮಾಡಿದ್ರೆ ಹೆಚ್ಚು ಫಲ? ತಿಲ ತರ್ಪಣ ಯಾವಾಗ ನೀಡಬೇಕು? ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ಸಂಕ್ರಾಂತಿ ಪುಣ್ಯಕಾಲ. ಸುಗ್ಗಿಯ ಹಬ್ಬ ಸಂಕ್ರಾಂತಿ ಮತ್ತೆ ಬಂದಿದೆ. ಶಾಸ್ತ್ರ ಸಂಪ್ರದಾಯಗಳ ಪ್ರಕಾರ ಸೂರ್ಯ ಧನುರಾಶಿಯಿಂದ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಇದನ್ನ ಉತ್ತರಾಯಣ ಪುಣ್ಯಕಾಲ ಅಂತ ಕರೆಯಲಾಗುತ್ತೆ. ಈ ದಿನವೇ ಮಕರ ಸಂಕ್ರಾಂತಿಯನ್ನು ಆಚರಣೆ ಮಾಡಲಾಗುತ್ತೆ. ಆದರೆ ಈ ಬಾರಿ ಸಂಕ್ರಾಂತಿ ಆಚರಣೆ ಬಗ್ಗೆ ಸ್ವಲ್ಪ ಗೊಂದಲವಿದೆ. ಸೂರ್ಯ ಗಣನೆ ಚಂದ್ರ ಗಣನೆಯ ಪ್ರಕಾರ ಕೆಲವು ವ್ಯತ್ಯಾಸಗಳುಂಟಾಗಿರೋದ್ರಿಂದ ಹಬ್ಬದ ಆಚರಣೆಯಲ್ಲಿ ಕೆಲವು ವ್ಯತ್ಯಾಸಗಳಾಗಿವೆ. ಹಾಗಿದ್ರೆ ಮಕರ ಸಂಕ್ರಾಂತಿ ಆಚರಣೆ ಯಾವಾಗ ಮಾಡಬೇಕು? ಸಂಕ್ರಾಂತಿಯ ಪ್ರಮುಖ ಭಾಗವಾಗಿರುವಂಥ ಎಳ್ಳು ಬೆಲ್ಲ ಹಂಚುವ ನಿಯಮಗಳೇನು? ಸಂಕ್ರಾಂತಿಯ ದಾನದ ಧರ್ಮಕ್ಕೆ ಯಾವ ದಿನ ಶ್ರೇಷ್ಠ? ಹಾಗೆಯೇ ತಿಲ ತರ್ಪಣಕ್ಕಿರುವಂಥ ಮಹತ್ವ ಮತ್ತು ಯಾವ ದಿನ ತಿಲ ತರ್ಪಣ ಮಾಡೋದು ಫಲಪ್ರದ? ಎಲ್ಲದರ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ. ಇನ್ನು ಹಬ್ಬದ ಬಗ್ಗೆ ಕೊಂಚ ಗೊಂದಲಗಳಿದೆ ಅನ್ನೋಂಥ ಮಾತನ್ನು ಹೇಳಿದೆ. ಹಾಗಾದರೆ ಆ ಕೊಂಚ ಬದಲಾವಣೆಗಳು, ಕೊಂಚ ಗೊಂದಲಗಳು ಯಾಕುಂಟಾಗಿದೆ? ಇದರ ಬಗ್ಗೆ ಕೆಲವೊಂದು ಮುಖ್ಯವಾದಂಥ ಅಂಶಗಳನ್ನು ನಾವು ನೋಡೋಣ. ಸೂರ್ಯ ಗಣನೆ ಮತ್ತು ಚಂದ್ರ ಗಣನೆಯಲ್ಲಿ ಕೆಲವೊಮ್ಮೆ ವ್ಯತ್ಯಾಸಗಳಾಗತ್ತೆ. ಹೀಗಾಗಿ ಏನಂದರೆ ಕೆಲವೊಮ್ಮೆ ಹಬ್ಬದ ಆಚರಣೆಯಲ್ಲಿ ದಿನಗಳ ಬದಲಾವಣೆ ಕೂಡ ಆಗತ್ತೆ ಅನ್ನುವಂಥದ್ದು. ಹಾಗಾದರೆ ಹಬ್ಬದ ಆಚರಣೆಯಲ್ಲಿ ಕೆಲವೊಮ್ಮೆ ಗೊಂದಲಗಳಾಗಿದೆ. ಇದು ಸಂಕ್ರಾಂತಿಯ ನಿಟ್ಟಿನಲ್ಲಿ ಯಾವ ರೀತಿಯ ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿದೆ ಅನ್ನುವಂಥದ್ದು. ಹಾಗೆಯೇ ನಿಜವಾಗ್ಲೂ ಕೂಡ ಸಂಕ್ರಾಂತಿಯ ಫಲಗಳು ಬರಬೇಕು, ಸಂಕ್ರಾಂತಿಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅನ್ನೋದಾದರೆ ಯಾವ ದಿನ ಹಬ್ಬವನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡುವಂಥದ್ದು ವಿಶೇಷ. ಇನ್ನು ತಿಲ ತರ್ಪಣ ಮಾಡುವಂಥ ವಿಧಾನ ಇದೆ. ಈ ಹಬ್ಬದ ಸಂದರ್ಭದಲ್ಲಿ ಪಿತೃಗಳಿಗೆ ತುಂಬ ಪುಣ್ಯ ಸಿಗುತ್ತೆ. ಅವರು ಪಿತೃಲೋಕದಲ್ಲಿ ಇದ್ದು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ ತಿಲ ತರ್ಪಣಕ್ಕೆ ಅನ್ನುವಂಥ ಮಾತಿದೆ. ಹೀಗಾಗಿ ಯಾವ ದಿವಸ ತಿಲ ತರ್ಪಣ ನೀಡಬೇಕು, ಹಾಗೆಯೇ ದಾನ ಧರ್ಮ ಮಾಡೋದಕ್ಕೆ ಯಾವ ದಿನ ಸೂಕ್ತ? ಸಂಕ್ರಾಂತಿಯನ್ನೇ ದಾನ ಧರ್ಮ ಅನ್ನುವಂಥ ವಿಚಾರ ಬರುತ್ತೆ. ಈ ದಾನ ಧರ್ಮ ಯಾವತ್ತು ಮಾಡಬೇಕು? ಇನ್ನು ಇದೆಲ್ಲ ಮುಖ್ಯವಾದಂಥ ಅಂಶಗಳನ್ನು ತೆಗೆದುಕೊಂಡ್ರೆ ಸಂಕ್ರಾಂತಿ ಹಬ್ಬವನ್ನು ನಾವೆಲ್ಲರೂ ಕೂಡ ಅರ್ಥಪೂರ್ಣವಾಗಿ ಆಚರಣೆ ಮಾಡೋದು ಹೇಗೆ, ಯಾವತ್ತಿನ ದಿನ ಸಂಕ್ರಾಂತಿ ಹಬ್ಬವನ್ನು ನಾವು ಆಚರಣೆ ಮಾಡಬೇಕು, ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅನ್ನುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೋಸ್ಕರ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ದೈವಜ್ಞ ಕೆ.ಎನ್. ಸೋಮಯಾಜಿಯವರು, ಧರ್ಮಶಾಸ್ತ್ರ ಪಂಡಿತರು, ಹಾಗೆಯೇ ಧಾರ್ಮಿಕ ಚಿಂತಕರಾದ ವೇಣುಗೋಪಾಲಾಚಾರ್ಯ ಅಗ್ನಿಹೋತ್ರಿ ನಮ್ಮ ಜೊತೆಗಿದ್ದಾರೆ. ಸೋಮಯಾಜಿಯವರೇ ಹಾಗೆಯೇ ವೇಣುಗೋಪಾಲಾಚಾರ್ಯ ಅಗ್ನಿಹೋತ್ರಿ ಅವರೇ, ಇಬ್ಬರಿಗೂ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ತಾವು ಹೇಳಿ ಸರ್, ಹಬ್ಬದ ವಿಚಾರದಲ್ಲಿ ಕೆಲವೊಮ್ಮೆ ಸುಮಾರು ಹಬ್ಬಗಳ ವಿಚಾರದಲ್ಲಿ ಪಂಚಾಂಗಗಳಲ್ಲಿ ಒಂದೊಂದು ದಿವಸ ಒಂದೊಂದು ಹಬ್ಬದ ಆಚರಣೆ ಹೇಳಿರ್ತಾರೆ. ಇವಾಗ ಸಂಕ್ರಾಂತಿ ವಿಚಾರದಲ್ಲೂ ಕೂಡ ಕೆಲವೊಬ್ಬರು 15ನೇ ತಾರೀಕು ಹಬ್ಬದ ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಕೆಲವರೆಲ್ಲರೂ ಸುಮಾರು ಭಾಗಶಃ ಜನ ನಾಳೆ ಆಚರಣೆ ಇದೆ ಇರುವಂಥದ್ದು, ಅದೇ ಖಡಾಖಂಡಿತ ಅಂತ ಹೇಳ್ತಾರೆ. ಸೊ ಯಾವ ದಿನ ಆಚರಣೆ ಅನ್ನುವಂಥದ್ದು ಸರ್? ಓಂ ಶ್ರೀ ಗುರುಭ್ಯೋ ನಮಃ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳೋದಕ್ಕೂ ಮುಂಚೆ ಸಮಸ್ತ ಕನ್ನಡ ಕುಲಕೋಟಿಗೆ, ಪ್ರೇಕ್ಷಕ ಪ್ರಭುಗಳಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು, ಶುಭಕಾಮನೆಗಳು. ಈ ನಾಳೆ ಬರ್ತಕ್ಕಂತಹ ಸಂಕ್ರಾಂತಿ ತಮ್ಮೆಲ್ಲರ ಜೀವನವೂ ಕೂಡ ಅತ್ಯಂತ ಮಂಗಳಮಯವಾಗಿ, ತೃಪ್ತಿಕರವಾಗಿ, ಆರೋಗ್ಯಪೂರ್ಣವಾಗಿರಲಿ ಅಂಥೇಳಿ ನನ್ನ ಆರಾಧ್ಯವಾದಂತಹ ಶೃಂಗೇರಿ ಶಾರದಾಂಬೆಯ ಚರಣಕಮಲಗಳಲ್ಲಿ ಪ್ರಾರ್ಥಿಸ್ತೀನಿ. ಜಯತ್ವಂದೇವಿ ಚಾಮುಂಡೆ ಜಯ ಭೂತಾಪಹಾರಿಣಿ ಜಯ ಸರ್ವಕೃತೆ ದೇವಿ ಕಾಳರಾತ್ರಿ ನಮೋಸ್ತುತೆ. ನಿಮ್ಮ ಪ್ರಶ್ನೆ ಬಹಳ ಸಿಂಪಲ್ಲಾಗಿ ಅಂತಂದರೆ ಸಂಕ್ರಾಂತಿ ನಾಳೆನೋ ನಾಡ್ದು, ಹೌದು, ಸಿಂಪಲ್. ಇಲ್ಲಿ ಈ ಗೊಂದಲ ಆವಾಗವಾಗ ಬರ್ತಾ ಇರುತ್ತೆ. ನಮ್ಮ ಬಹುತೇಕ ಹಬ್ಬಗಳಲ್ಲಿ ಅದಕ್ಕೊಂದು ನಿರ್ದಿಷ್ಟವಾದಂತಹ ಇದಮಿತ್ತಮಂತಹ ನಿರ್ಣಯ ಮಾಡಿಟ್ಟಿದ್ದಾರೆ. ಆದರೆ ಆ ನಿರ್ಣಯದಲ್ಲಿ ಒಂದಿಷ್ಟು ತಪ್ಪು ತಿಳುವಳಿಕೆ ಇಂತಹ ಗೊಂದಲಗಳಿಗೆ ಕಾರಣ. ಈಗ ಯುಗಾದಿ ಅಂತಂದಾಗ ಚೈತ್ರ ಶುದ್ಧ ಪಾಡ್ಯಮಿ ಸ್ಪಷ್ಟವಾಗಿ ಹೇಳಿಬಿಟ್ರು. ಉದಾಹರಣೆ ಕೃಷ್ಣಾಷ್ಟಮಿ ಅಂತ ನಾವು ತಗೊಂಡ್ರೆ ಶ್ರಾವಣ ಬಹುಳ ಅಷ್ಟಮಿ ಅಂತ. ಅದರಲ್ಲಿ ಸಂಪ್ರದಾಯ ಬೇರೆ ಬೇರೆ ಇದೆ. ಶ್ರೀ ವೈಷ್ಣವ ಸಂಪ್ರದಾಯದವರು ರೋಹಿಣಿ ನಕ್ಷತ್ರಯುಕ್ತವಾಗಿರ್ತಕ್ಕಂತಹ ರಾತ್ರಿ ಆಗಬೇಕು ಅವರಿಗೆ, ಕರ್ಕಾಟಕ ಮಾಸ ಇದರಲ್ಲಿ ಅಂತ. ಇನ್ನು ಕೆಲವರಿಗೆ ಅಷ್ಟಮಿ ಮಾತ್ರ ಸಾಕು, ಅಷ್ಟಮಿಯುಕ್ತವಾದ ರಾತ್ರಿ. ಇದೇ ಥರದಲ್ಲಿ ಸಂಕ್ರಾಂತಿಗೂ ಕೂಡ ಏಕಾದಶಿ ದಿವಸ ಕೂಡ ಇದೇ ಥರದ ಗೊಂದಲ. ಆದರೆ ಈ ಗೊಂದಲ ಎಲ್ಲ ಇದ್ದಾಗ್ಯೂ ಕೂಡ ವಿವಿಧತೆಯಲ್ಲಿ ಏಕತೆಯಿಂದ ಕಂಡಂತಹ ಭಾರತೀಯ ಸಂಸ್ಕಾರ, ಸಂಸ್ಕೃತಿ ಅದೆಲ್ಲದಕ್ಕೂ ಪರಿಹಾರ ತಕ್ಷಣವೇ ಹೇಳಿರ್ತಾರೆ. ಇವತ್ತೇನಾಗಿದೆ, ಈ ಸಂಕ್ರಾಂತಿ ಬಗ್ಗೆ ಒಂದಿಷ್ಟು ಗೊಂದಲ ಜನಗಳಲ್ಲಿ.
ಕೆಲವರು 15ನೇ ತಾರೀಕು ಅಂತಾರೆ, ಕೆಲವರು 14ನೇ ತಾರೀಕು ಅಂತಾರೆ. ಶಾಸ್ತ್ರ ರೀತಿಯ ಇದರ ಆಚರಣೆ ಯಾವುದಕ್ಕೆ ಮಹತ್ವ? ಮೊದಲನೇದಾಗಿ ಎಲ್ಲ ಥರದ ಶುಭ ಕಾರ್ಯಗಳು ಕೂಡ ಸೂರ್ಯ ಉದಯದಲ್ಲಿರ್ತಕ್ಕಂತಹ ತಿಥಿ ವಾರ ನಕ್ಷತ್ರಗಳೇ ನಮಗೆ ಶ್ರೇಷ್ಠ ಅಂತ. ನಾಳೆ ಬೆಳಗ್ಗೆ ಧನುರ್ಮಾಸ ಇನ್ನು ಧನು ರಾಶಿಯಲ್ಲೇ ಇರ್ತಾನೆ, ಮಕರ ರಾಶಿ ಪ್ರವೇಶ ಮಾಡಿರೋದಿಲ್ಲ ಬೆಳಗ್ಗೆ ಪೂಜೆ ಸಂಕಲ್ಪದಲ್ಲಿ. ಅದರ ಅಪರಾಹ್ನ ಕಾಲದಲ್ಲಿ ಮಕರ ರಾಶಿ ಪ್ರವೇಶ. ಹಾಗಿದ್ದಾಗ ಇದರ ಆಚರಣೆ ಹೇಗೆ ಅಂತಕ್ಕಂಥದ್ದು. ಈ ಆಚರಣೆಯಲ್ಲಿ ಎರಡು, ಒಂದು ಪೂರ್ಣ ಧಾರ್ಮಿಕವಾದ ಆಚರಣೆ, ಇನ್ನೊಂದು ಧಾರ್ಮಿಕ ಸಹಿತವಾದಂತಹ ವ್ಯಾವಹಾರಿಕ ಆಚರಣೆ. ಹಬ್ಬದ ಆಚರಣೆ ಅಂತ ಮಾಡ್ತಕ್ಕಂಥವ್ರು ನಾಳೆ ಮಾಡ್ತಕ್ಕಂಥದ್ದು ಸರಿ ಶಾಸ್ತ್ರ ರೀತಿಯ. ಅದರಲ್ಲಿ ಧಾರ್ಮಿಕ ಆಚರಣೆ ಅಂದರೆ ಏನಪ್ಪ? ಸಂಕ್ರಾಂತಿ ಅಂತ ಪರ್ವಕಾಲ, ಪುಣ್ಯಕಾಲ. ಸಂಕ್ರಾಂತಿ ಪ್ರತಿ ತಿಂಗಳು ಬರುತ್ತೆ, ಪ್ರತಿ ತಿಂಗಳು ಒಂದೊಂದು ರಾಶಿಗೆ ಬದಲಾಗ್ತಾ ಇದ್ದಾಗೂ ಸಂಕ್ರಾಂತಿ. ಎರಡು ಸಂಕ್ರಾಂತಿಗೆ ನಮ್ಮಲ್ಲಿ ಮಹತ್ವ ಕೊಟ್ಟರು. ಒಂದು ಮಕರ ಸಂಕ್ರಾಂತಿ, ಇನ್ನೊಂದು ಕರ್ಕಾಟಕ. ಕರ್ಕಾಟಕಕ್ಕೆ ಬಂದಾಗ ದಕ್ಷಿಣಾಯನ ಪ್ರಾರಂಭ, ಇದು ಉತ್ತರಾಯಣಕ್ಕೆ ಪ್ರಾರಂಭ ಮಕರದಲ್ಲಿ. ಆ ಎರಡು ಸಂಕ್ರಾಂತಿಗೆ ಸ್ವಲ್ಪ ವಿಶೇಷವಾದ ಮಹತ್ವ. ಅದರಲ್ಲೂ ಬಹಳ ಮಹತ್ವ, ರಾಷ್ಟ್ರವ್ಯಾಪಿ ಮಹತ್ವ ಪಡೆದಿರ್ತಕ್ಕಂಥದ್ದು ಈ ಉತ್ತರಾಯಣ ಪ್ರಾರಂಭದ ಮಕರ ಸಂಕ್ರಾಂತಿ. ಆ ಮಕರ ಸಂಕ್ರಾಂತಿ, ಎಲ್ಲ ಸಂಕ್ರಾಂತಿ, ಅದರಲ್ಲೂ ಮಕರ ಸಂಕ್ರಾಂತಿ ಅಂತ ಪರ್ವಕಾಲಗಳಲ್ಲಿ ತೀರ್ಥಕ್ಷೇತ್ರದ ಸ್ನಾನ, ಸಮುದ್ರ ಸ್ನಾನ, ನದಿ ಸ್ನಾನ, ಪಿತೃತರ್ಪಣ ಮತ್ತು ದಾನ, ಇದಿಷ್ಟಕ್ಕೆ ಬಹಳ ಮಹತ್ವ ಕೊಟ್ಟರು ಶಾಸ್ತ್ರದಲ್ಲಿ. ನಾಳೆ ಬೆಳಗ್ಗೆ ಆಚರಣೆ ಮಾಡೋಕ್ಕಿನ್ನೂ ಪರ್ವಕಾಲ ಬಂದಿರೋದಿಲ್ಲ, ಪ್ರವೇಶ ಮಾಡಿರೋದಿಲ್ಲ. ಹಾಗಂತ ಅಪರಾಹ್ನದಲ್ಲಿ ಕೆಲಸಗಳು ಮಾಡೋಕ್ಕಾಗೋದಿಲ್ಲ. ಆದರೆ ನಾಡಿದ್ದಿಗಾಗಲೇ ಬಂದು ಸುಮಾರು ಹೊತ್ತಾಗ್ಬಿಟ್ಟಿರುತ್ತೆ. ಈ ಒಂದು ಗೊಂದಲದಲ್ಲಿ ಹಬ್ಬದ ಆಚರಣೆ ಮಾಡ್ತಕ್ಕಂಥವ್ರು ಪೊಂಗಲ್ಲು, ಎಳ್ಳು, ಬೆಲ್ಲ ಇತ್ಯಾದಿಗಳನ್ನು ಹಂಚೋದು, ಹೊಸ ಬಟ್ಟೆ ಅದೆಲ್ಲ ನಾಳೆ ಮಾಡಿಕೊಳ್ಳಿ. ಈ ಪಿತೃತರ್ಪಣಾದಿ ಕೆಲಸಗಳೇನಿದೆ, ತಿಲತರ್ಪಣ, ಪಿತೃತರ್ಪಣ, ತಿಲಹೋಮ, ಆಮೇಲೆ ದಾನ. ಈ ಸಂಕ್ರಾಂತಿಯಲ್ಲಿ ದಾನಕ್ಕೆ ಮಹತ್ವ. ದಾನೇನ ತೃಪ್ತಿ ನತು ಭೋಜನೇನ ಅಂದಂತಹ ಭಾರತೀಯ ಪರಂಪರೆಯಲ್ಲಿ ದಾನಕ್ಕೆ ಭಾಳ ಮಹತ್ವ. ಅದರಲ್ಲೂ ಏನು ದಾನ? ನಾಳೆ ಸಂಕ್ರಾಂತಿಯಲ್ಲಿ ವಸ್ತ್ರದಾನ, ಧಾನ್ಯದಾನ. ಎಳ್ಳು ಬೆಲ್ಲ ಹಚ್ಚೋದು ಧಾನ್ಯದಾನ ಸಂಕೇತಿಕವಾಗಿ ಅದೆಲ್ಲ ಮಾಡರ್ನೈಸ್ ಆಗ್ತಾ ಬಂದು ಒಂದು ಹಂತದಲ್ಲಿ ರೆಡಿಮೇಡ್ ಎಳ್ಳು ಬೆಲ್ಲಕ್ಕೆ ಬಂದಿದೆ ಇದು. ಅದರ್ವೈಸ್ ಎಳ್ಳು ಅಂತಂದ್ರೆ ನಾವು ಬೆಳೆದಂಥ ಧಾನ್ಯ, ಕಬ್ಬು ನಾವು ಬೆಳೆದಂಥ ಬೆಳೆ, ಹಾಗೆಯೇ ಬೆಲ್ಲ, ಕಬ್ಬಿನಿಂದ ಮಾಡಿರ್ತಕ್ಕಂಥ ಬೆಲ್ಲ, ಅದಕ್ಕೆ ಕಡಲೆಕಾಳು ಮಿಕ್ಸ್ ಮಾಡ್ತೀವಿ, ನೆನಗಡಲೆ, ಇದೆಲ್ಲ ನಾವು ಬೆಳೀತಕ್ಕಂಥದ್ದು. ಅದನ್ನೇನಪ್ಪ ಅಂದರೆ ತ್ವತೀಯಂ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪಣಂ ಅಂದಂತಹ ಭಾರತೀಯ ಸಂಸ್ಕೃತಿಯಲ್ಲಿ, ಹೇ ಭಗವಂತ, ಹೇ ಭೂತಾಯಿ ಅನುಗ್ರಹ, ನಿನ್ನ ಅನುಗ್ರಹದಿಂದ ಈಗ ನನಗೆ ಸಿಕ್ಕಿರ್ತಕ್ಕಂಥ ಈ ಬೆಳೆ ಇನ್ನೂ 4 ಜನಕ್ಕೆ ಅದು ಹಂಚ್ತೇನೆ, ಎಲ್ಲರೂ ಸಹನೌ ಭುನಕ್ತು ಅಂತಂದರು ನಮ್ಮಲ್ಲಿ. ಹಾಗೆ ಎಲ್ಲರಿಗೂ ಹಂಚಿ ಸಹಬಾಳ್ವೆ ನಡೆಸ್ತಕ್ಕಂಥ ಸಂಕೇತಿಕವಾಗಿ ಅದಿದ್ದು. ಆದರೆ ಅದಕ್ಕೆ ಬರ್ತಾ ರೂಪ ಕೊಟ್ಕೊಂಡು ಬಂದು ಅದಕ್ಕೆ ಬಣ್ಣದ ಸಕ್ಕರೆಗಳು ಹಾಕೋದು, ಬಣ್ಣದ ಇದನ್ನು ಹಾಕೋದು, ಅದಕ್ಕೊಂದು ರೂಪ ಕೊಟ್ಟು, ರೇಷು ಕೊಟ್ಟು, ಕೊಬ್ಬರಿ ಇದನ್ನು ಎಲ್ಲ ಮುಂಚೆ ಎಲ್ಲ ರಾ ಮೆಟೀರಿಯಲ್ಲೇ ಕೊಡ್ತಾಯಿದ್ರು. ತೆಂಗಿನಕಾಯಿ ಕೊಡೋರು, ಕಬ್ಬು ಕೊಡೋರು, ಬೆಲ್ಲದ ಮೊಟ್ಟೆ ಕೊಡೋರು, ಎಳ್ಳು ಕೊಡೋರು, ಕಡಲೆ ಮೊಟ್ಟೆ ಕೊಡೋರು, ಇದೆಲ್ಲ ಧಾನ್ಯ ಸಂಕೇತ. ಅದೇ ರೀತಿ ಈಗ ದಾನ ಏನಿದ್ರು ಕೂಡ ದಾನ, ತರ್ಪಣ, ಅದಕ್ಕೆ ಸಂಬಂಧಪಟ್ಟ ಧಾರ್ಮಿಕ ವಿಧಾನಗಳಿಗೆ ನಾಡಿದ್ದೇ ಸರಿಯಾದಂಥ ಹಬ್ಬದ ಆಚರಣೆ ನಾಳೆನೇ ಮಾಡಲಿ. ಸರಿ ತುಂಬಾ ಸರಳವಾಗಿ ಹೇಳಿದ್ರಿ ಸರ್. ಅಂದ್ರೆ ಮಕರ ರಾಶಿಯನ್ನ ಸೂರ್ಯ ಪ್ರವೇಶ ಮಾಡದೆ ನಾಳೆ ಮಧ್ಯಾಹ್ನ, ಹೀಗಾಗಿ ಮಧ್ಯಾಹ್ನದ ನಂತರ ಪೂಜೆ ಪುನಸ್ಕಾರಗಳು ಸರಿಯಾಗಿದೆ. ಕರೆಕ್ಟ್. ದಾನ ಧರ್ಮಗಳನ್ನ 15ನೇ ತಾರೀಕು ಮಾಡಬೇಕು ಅಂತ ಹೇಳ್ತೀರಾ. ತಿಲ ತರ್ಪಣ ಕೂಡ 15ನೇ ತಾರೀಕು ಮಾಡಬೇಕು. ಸರಿ. ಇನ್ನು ಸೂರ್ಯ ಮಕರ ರಾಶಿಯನ್ನ ಎಷ್ಟೊತ್ತಿಗೆ ಪ್ರವೇಶ ಮಾಡ್ತಾನೆ, ಹಾಗೇನೆ 15ನೇ ತಾರೀಕು ಅಂದ್ರೆ ಸಂಪೂರ್ಣ ಆಗೋದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಪ್ರವೇಶ ಮಾಡ್ತಾನೆ, ಆಮೇಲೆ ಎಷ್ಟು ಹೊತ್ತಿರ್ತಾನೆ ಅನ್ನುವಂಥದ್ದು. ಮಾನ್ಯ ದಿವಸ 15ನೇ ತಾರೀಕು ಎಷ್ಟು ಗಂಟೆಗಳ ಕಾಲ ಇರ್ತಾನೆ ಅಂತ. ಧ್ಯೇಯಸ್ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿಹಾರಿ ಹಿರಣ್ಮಯ ವಪುಹು ಧೃತಶಂಕ ಚಕ್ರ. ಸಮಸ್ತ ನಾಡಿನ ವೀಕ್ಷಕರಿಗೂ ಕೂಡ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳನ್ನು ಮೊದಲಿಗೆ ತಿಳಿಸ್ತಾ, ಈ ಮಕರ ಸಂಕ್ರಾಂತಿಯ ಆಚರಣೆ ನಮ್ಮ ಭಾರತೀಯ ಪರಂಪರೆಯಲ್ಲಿ 3 ದಿವಸಗಳ ಕಾಲ ಆಚರಣೆ. ಅಂದರೆ ಇವತ್ತಿನ ದಿವಸ ವಾಸ್ತವಿಕವಾಗಿ ಭೋಗಿ ಹಬ್ಬ ಅಂತ ಮಾಡ್ತಾರೆ. ನಾಳೆ ದಿವಸ
ಆ ಸೂರ್ಯ ಧನುರಾಶಿಯಿಂದ ಮಕರ ರಾಶಿಗೆ ಮಧ್ಯಾಹ್ನ 1:02 ಪ್ರವೇಶವನ್ನು ಮಾಡ್ತಾನೆ. 1:02 ಮಧ್ಯಾಹ್ನ ಅದಕ್ಕೆ ಆ ದಕ್ಷಿಣಾಯನ ಮುಗಿದು ಉತ್ತರಾಯಣ ಪರ್ವಕಾಲ ಪುಣ್ಯಕಾಲ ಅಂತ ಹೇಳ್ತಾರೆ. ಸಂಕ್ರಾಂತಿ ಆಚರಣೆ ಅಲ್ಲಿಂದನೇ ಆರಂಭ. ಹೀಗಾಗಿ ನಾಳೆ ದಿವಸ ಆ ಹಬ್ಬದ ಆಚರಣೆಯನ್ನ ಆಗಲೇ ಹೇಳಿದ ಹಾಗೆ ಸೋಮಯಾಜಿಗಳು ಹೇಳಿದ ಹಾಗೆ ಈ ಹಬ್ಬದ ಆಚರಣೆಯಲ್ಲಿ ಕಾಮನ್ ಆಗಿ ಹಬ್ಬ ಆಚರಣೆ ನಾವು ಬೆಳಗಿನಿಂದಲೇ ಆರಂಭ ಮಾಡಬಹುದು. ಆದರೆ ವಿಶೇಷವಾಗಿ ಪರ್ಟಿಕ್ಯುಲರ್ ಆಗಿ ಈ ತಿಲತರ್ಪಣಾದಿಗಳನ್ನು ಕೊಡೋದು, ಹೋಮ ಇತ್ಯಾದಿಯನ್ನು ಮಾಡೋದು ಆ ಪರ್ವಕಾಲಕ್ಕೆ ಎಲ್ಲರೂ ಕೂಡ ಕಾಯ್ದುಕೊಂಡಿರ್ತಾರೆ. ಹೀಗಾಗಿ ನನಗನ್ನಿಸ್ತದೆ ಧರ್ಮಶಾಸ್ತ್ರದಲ್ಲಿ ಈ ತಿಲತರ್ಪಣಾದಿಗಳನ್ನು ಈ ಪಿತೃಗಳಿಗೆ ಕೊಡೋದ್ರಿಂದ ಶ್ರಾದ್ದವನ್ನ ಆರಂಭ ಮಾಡೋದೇ ಮಧ್ಯಾಹ್ನ ಕುತಪ ಕಾಲದಲ್ಲಿ ಭೂಮಿ ಸುಡಬೇಕಾದ್ರೆ. ಹೀಗಾಗಿ ತಿಲತರ್ಪಣಾದಿಗಳನ್ನ ಕೆಲವು ಸಂಪ್ರದಾಯದಲ್ಲಿ ಮಧ್ಯಾಹ್ನವೇ ಕೊಡೋದಿದೆ. ಬಹುಶಃ ತಿಲ ಹೋಮವನ್ನೆಲ್ಲ ಯಾಕಂದ್ರೆ ಅದನ್ನು ಹವಣಿಸ್ಕೊಂಡು ಪುಣ್ಯಾವಚನೆ ಮಾಡಿ ಹೋಮಾದಿಗಳನ್ನು ಮಾಡಲಿಕ್ಕೆ ಎಲ್ಲ ಸಾಯಂಕಾಲ ಆಗ್ತದೆ. ಆ ತಿಲ ಹೋಮ ಇತ್ಯಾದಿಗಳನ್ನ ನಾಡಿದ್ದು ಮಾಡ್ಬೋದು. ಆದರೆ ತರ್ಪಣವನ್ನ ಆ ಪರ್ವಕಾಲದಲ್ಲಿ ಕೊಟ್ಟರೆ ಶ್ರೇಷ್ಠ ಅಂತ ಕೆಲವು ಧರ್ಮಶಾಸ್ತ್ರಗಳು ನಾವು ನೋಡ್ತೇವೆ. ಮಧ್ಯಾಹ್ನ ತಿಲ ತರ್ಪಣಾದಿಗಳನ್ನು ಕೊಡೋದು, ತಿಲ ಎಳ್ಳು ಬೆಲ್ಲವನ್ನ ಪರಸ್ಪರವಾಗಿ ಸ್ತ್ರೀಯರು ಹಂಚಿಕೊಳ್ಳೋದು, ಆ ತಿಲ ದಾನವನ್ನು ಕೊಡತಕ್ಕಂತಹದ್ದು ಅದೆಲ್ಲ ತುಂಬಾ ಹೊತ್ತಾಗಲ್ಲ, ಸ್ವಲ್ಪವೇ ಕೊಡ್ಬೋದು. ಆದರೆ ಅದರಲ್ಲಿ ಹೇಳ್ತಾರೆ ತಿಲಸ್ತ್ರಯೀ ತಿಲೋದ್ಧರ್ತ್ರಿ ತಿಲಹೋಮಿ ತಿಲೋದಕಿ ತಿಲಭುಕ್ ತಿಲದಾತಾಚ ಷಟ್ತಿಲ ಪಾಪನಾಶನ ಅಂತ ಈ ರೀತಿಯಾಗಿ 6 ಕರ್ಮಗಳನ್ನ ಎಳ್ಳಿನಿಂದ ಮಾಡಲಿಕ್ಕೆ ಶಾಸ್ತ್ರ ಹೇಳಿದೆ. ಹೀಗಾಗಿ ಅದರಲ್ಲಿ ಕೇವಲ ಎಳ್ಳು ಅಂತಂದ್ರೆ ಇವತ್ತು ಯಾರು ಅದನ್ನು ತಗೊಳ್ಳೋದಿಲ್ಲ. ಬೇರೆ ಸುವರ್ಣ ದಾನ ತಗೊಳ್ತಾರೆ, ಬೇರೆ ಭೂದಾನ ಗೋದಾನ ಎಲ್ಲ ತಗೊಂಡ್ಬಿಡ್ತಾರೆ. ಎಳ್ಳು ದಾನ ಅನ್ಕೊಳ್ಳೋ ಅಯ್ಯೋ ಬೇಡಪ್ಪ ಅಂತಾರೆ. ಏನೋ ಹೆದದೆ. ಎಳ್ಳು ಅಂತ ಹೇಳಿದ್ರೆ ಏನು ಅಂತ ಮೊದಲು ಆ ಡೆಫಿನೇಷನ್ ತಿಳ್ಕೊಂಡ್ಬಿಡ್ಬೇಕು ನಾವು. ಗರುಡ ಪುರಾಣದಲ್ಲಿ ಸ್ಪಷ್ಟವಾಗಿ ಮಹಾವಿಷ್ಣುವೇ ಹೇಳ್ತಾನೆ ಗರುಡನಿಗೆ, ತ್ರಿವಿಧಾಸ್ತಿಲಾಹ ತಿಲ ಮಮಸ್ವೇದ ಸಮುದ್ಭೂತ ತ್ರಿವಿಧಾಸ್ತಿಲಾಹ. ಆ ಭಗವಂತನ ಬೆವರಿನ ಹನಿ 3 ರೀತಿಯಾದ ಎಳ್ಳು. ಅದ್ಯಾವುದು? ಕಪ್ಪು ಎಳ್ಳು, ಬಿಳಿ ಎಳ್ಳು, ಕಪ್ಪು ಕೆಂಪು ಮಿಶ್ರಣವಾದ ಚಾಕ್ಲೇಟ್ ಬಣ್ಣದ ಎಳ್ಳು. ಅದನ್ನು 3 ಟೈಪ್ ಇದೆ. ಅದರಲ್ಲಿ ಬಿಳಿ ಎಳ್ಳನ್ನ ಈಗ ಇಲ್ಲಿ ವಿನಿಮಯ ಮಾಡ್ಲಿಕ್ಕೆಲ್ಲ ಹಂಚ್ತಾರೆ. ಈ ಕಪ್ಪು ಎಳ್ಳನ್ನ, ಕಪ್ಪು ಕೆಂಪು ಮಿಶ್ರಣವಾದ ಕಪಿಲ ಎಳ್ಳನ್ನ ನಿಮಗೆ ಅಡಿಗೆಗೂ ಬಳಸ್ತಾರೆ, ತಿಲತರ್ಪಣಕ್ಕೂ ಕೂಡ. ತರ್ಪಣ ಪಿತೃಗಳ ತರ್ಪಣಕ್ಕೆ ಅದು ತಿಲತರ್ಪಣ ಅಂತಾನೆ ಪ್ರಸಿದ್ಧ, ಅದು ವಿಶೇಷ. ಹೀಗಾಗಿ ಅನೇಕ ದಾನಗಳನ್ನು ಕೂಡ ಎಲ್ಲ ಮಾಡಬಹುದು. ಅದು ನಾಳೆ ಮಧ್ಯಾಹ್ನ 1:02 ಧನುರಾಶಿಯಿಂದ ಆ ಮಕರಕ್ಕೆ ಪ್ರವೇಶ ಮಾಡ್ತಾನೆ. ಅಲ್ಲಿಂದ ಆರಂಭ ಮಾಡಿ ರಾತ್ರಿ ತನಕವೂ ಕೂಡ ಇದೆ. ಕೆಲವರು ನಾಡಿದ್ದು ಕೂಡ, ಅಂದ್ರೆ ನಾನು ಆರಂಭದಲ್ಲೇ ಹೇಳಿದೆ, ಈ ಸಂಕ್ರಮಣದ ಆಚರಣೆ ಏನಿದೆ ಇವತ್ತು ಭೋಗಿ ಹಬ್ಬ, ಅಂದ್ರೆ ಮುತ್ತೈದೆಯರು ಮರದ ಬಾಗಿನ ಇತ್ಯಾದಿಗಳನ್ನ ಕೊಡೋದು, ನಾಳೆ ದಿವಸ ತಿಲತರ್ಪಣ ಇತ್ಯಾದಿಗಳನ್ನ ಕೊಡೋದು, ನಾಳೆ ಹಬ್ಬದ ಕರಿ ಅಂತ ಹೇಳ್ತಾರೆ, ಅದನ್ನ ದಿವಸ ಸಂಕ್ರಾಂತಿಯ ಕರಿ ಅಂತ, ಅವತ್ತು ಹೋಮ ದಾನ ಇತ್ಯಾದಿಗಳನ್ನ ಈ ರೀತಿ ವಿಭಾಗ ಮಾಡಿ ಮಾಡ್ಕೊಳ್ಬೋದು. ಸರಿ, ಮತ್ತಷ್ಟು ಹಬ್ಬದ ವಿಶೇಷತೆಗಳ ಬಗ್ಗೆ ಚರ್ಚೆಯನ್ನು ಮುಂದುವರಿಸ್ತೀನಿ. ಒಂದು ಚಿಕ್ಕ ಬ್ರೇಕ್ ನಂತರ ಮತ್ತೆ ಚರ್ಚೆ ಮುಂದುವರಿಯುತ್ತೆ. ಸಂಕ್ರಾಂತಿ ಪುಣ್ಯಕಾಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸೌಮ್ಯಾಜಿಯವರೇ, ಸಾಮಾನ್ಯವಾಗಿ ಸಂಕ್ರಾಂತಿ ಹಬ್ಬದ ದಿನ ಕುಲದೇವರು ಇಷ್ಟದೇವರನ್ನು ಪೂಜಿಸುವಂಥ ವಿಧಾನ ಇದೆ. ಈಗ ನೀವು ಹೇಳ್ತಾ ಇದ್ರಿ ಬೆಳಗ್ಗೆ ಪೂಜೆ ಪುನಸ್ಕಾರಗಳಿಗೆ ಏನೂ ಅಡ್ಡಿ ಇಲ್ಲ, ಪೂಜೆ ಪುನಸ್ಕಾರಗಳಿಗೆ ಏನು ಯಥಾ ಪ್ರಕಾರ ಮಾಡ್ತಾರೋ ಅದನ್ನು ಮಾಡ್ಬೋದು. ಈಗ ಪ್ರತಿಯೊಬ್ಬರಿಗೂ ಎಳ್ಳು ಬೆಲ್ಲ ಹಂಚುವಂಥದ್ದು ಸಾಯಂಕಾಲದ ಮೇಲೇ ಪ್ರಕ್ರಿಯೆ ಶುರುವಾಗುವಂಥದ್ದು. ಸೊ ಈ ಪೂಜಾ ವಿಧಿವಿಧಾನಗಳಲ್ಲಿ ಏನು ಮಾರ್ಪಾಡುಗಳಿಲ್ಲ ಅಂತ ಹೇಳ್ತೀರಾ? ಹಾಗಾದರೆ ಇಲ್ಲ, ಎಳ್ಳು ಬೆಲ್ಲ ಹಂಚು ಸಾಯಂಕಾಲದ ಮೇಲೆ ಶುರುವಾಗುವಂಥದ್ದಲ್ಲ. ಅಂದರೆ ಹೆಚ್ಚಾಗಿ ಏನಂತಂದ್ರೆ ಹಬ್ಬದ ಆಚರಣೆಯ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಥರ ಇದ್ರೂ ಕೂಡ ಸಾಮಾನ್ಯವಾಗಿ ಇದರ ಆಚರಣೆ ಏನಪ್ಪ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಇದ್ದು ಅಭ್ಯಂಗ ಸ್ನಾನ, ತೈಲಾಭ್ಯಂಗ, ಎಳ್ಳೆಣ್ಣೆಯಲ್ಲೇ ಅಲ್ಲ, ತೈಲ ಅಂತಂದರೆ ತಿಲದಿಂದ ಬಂದಂಥದ್ದೇ ತೈಲ ಅಂತ, ಅಥವಾ ಘೃತ ತುಪ್ಪ, ಸ್ನಾನ ಅಂತರ ನೂತನ ವಸ್ತ್ರಧಾರಣೆ, ಹೊಸ ಬಟ್ಟೆ, ಒಂಥರ ಕುಲದೇವತಾ ಇಷ್ಟದೇವತಾ ಪೂಜೆ ಜೊತೆಗೆ ಜಗಚ್ಚಕ್ಷುವಾದಂತಹ ಸೂರ್ಯನಾರಾಯಣನಿಗೆ ಒಂದು ಪೂಜೆ ನಾಳೆ. ಅದು ಮಾಡ್ತಕ್ಕಂಥ ಪದ್ಧತಿ ಬಹಳಷ್ಟು ಕಡೆಯಲ್ಲುಂಟು. ಆ ಸೂರ್ಯನಾರಾಯಣನ ಪೂಜೆಗೆ ವಿಶೇಷ ಮಹತ್ವ ನಾಳೆ. ಕುಲದೇವತೆ ಇಷ್ಟದೇವತೆ ಹಾಗೂ ಆಯಿತು. ಅದರ ನಂತರದಲ್ಲಿ ಸಾಧಾರಣವಾಗಿ ಈ ತರ್ಪಣಾದಿಗಳು ವಿಶೇಷವಾದ ಧಾರ್ಮಿಕ ಆಚರಣೆ ಇಲ್ಲದೇ ಇದ್ದಂಥವ್ರು ಒಂದರ ವಿಧಿಪೂರ್ವಕವಾಗಿ ವಸ್ತ್ರದಾನ, ಫಲದಾನ. ವಸ್ತ್ರದಾನ ಅಂತಂದರೆ ಪುರೋಹಿತರು, ವೇದ ಕಲ್ತಿರ್ತಕ್ಕಂತಹ ಪುರೋಹಿತರಿಗೆ. ಯಾಕಪ್ಪ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾ ಇದ್ದೀನಿ ಅಂದರೆ,
ವೇದ ವಿಧೇಕಿಲ ದತ್ತಂ ದತ್ತಂ ಅಂದರು ಶಾಸ್ತ್ರದಲ್ಲಿ. ಈಗ ನಮ್ಮ ಯುವ ಸಮೂಹ ಒಂದು ಪ್ರಶ್ನೆ ಕೇಳ್ತಾರೆ, ಅದೇನು ಬ್ರಾಹ್ಮಣರಿಗೆ ದಾನ ಕೊಡಬೇಕು ಅಂತ ಯಾಕೆ ಹೇಳ್ತಾರೆ ಇವರು ಅಂತ. ವೇದ ವಿಧೇಕಿಲ ದತ್ತಂ ದತ್ತಂ ಅಂತ ಶಾಸ್ತ್ರ ಹೇಳ್ತಕ್ಕಂಥದ್ದು. ವಸ್ತ್ರ, ತೆಂಗಿನಕಾಯಿಗೆ ನಾಳಿಕೇರ ಅಂತೀವಿ, ಪೂರ್ಣಫಲ ಅಂತ. ಆ ತೆಂಗಿನಕಾಯಿ ದಾನ, ಏನಾದರೂ ಒಂದಿಷ್ಟು ಧಾನ್ಯ ಮನೇಲಿದ್ದಂಥದ್ದು, ಅಕ್ಕಿನೋ, ಅದ್ರ ಜೊತೆಗೆ ಕಬ್ಬು ಇತ್ಯಾದಿಗಳು ಕೊಡ್ತಕ್ಕಂಥದ್ದು ಏನೋ ಒಂದು ಪದ್ಧತಿ ಬೆಳ್ಕೊಂಡು ಬಂದಿದೆ ಹೊರತಾಗಿ ನಾವೇನು ಕಬ್ಬು ಬೆಳೆಗಾರರೇ ಅಲ್ಲ. ಅಂಗಡಿನ ತಂದು ದಾನ ಕೊಡೋದು ಅಂತ ಒಂದು ಪದ್ಧತಿ ಬೆಳ್ಕೊಂಡು ಬಂದಿದೆ, ಅದೇನಂತ ಮಹತ್ವದ್ದಲ್ಲ. ಆದರೆ ಧಾನ್ಯ ಹಾಗಂತ ಧಾನ್ಯ ನಾವು ಬೆಳಿತೇವೆ ಅಂತಲ್ಲ, ಧಾನ್ಯವನ್ನು ನಿರಂತರವಾಗಿ ಉಪಯೋಗಿಸ್ತೀವಿ. ಕಬ್ಬನ್ನು ನೇರವಾಗಿ ನಾವು ಉಪಯೋಗಿಸಲ್ಲ, ಇಂಡೈರೆಕ್ಟ್ಲಿ ಕನ್ಸ್ಯೂಮ್ ಮಾಡ್ತೀವಿ, ಡೈರೆಕ್ಟ್ ಆಗಲ್ಲ. ಏನೊಂದು ದಾನ ಕೊಡ್ತಕ್ಕಂಥದ್ದು. ನಂತರ ಇಷ್ಟ ಜನೈಸ್ಸಹ ಭುಕ್ತಂ ಮನೆಯವರೆಲ್ಲ ಕೂತು ಗುರು ಹಿರಿಯರನ್ನು ನೆನೆಸ್ಕೊಂಡು, ಕುಲದೇವರನ್ನು ನೆನೆಸ್ಕೊಂಡು ಸಿಹಿ ಊಟ ಮಾಡ್ತಕ್ಕಂಥದ್ದು ಒಂದು ಸಂಕ್ಷಿಪ್ತವಾದಂಥ ವಿಧಾನ. ಇನ್ನು ಹಳೆ ಸಂಪ್ರದಾಯ ಪದ್ಧತಿಗಳನ್ನು ತಗೊಂಡ್ರೆ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿಯ ಪದ್ಧತಿಗಳನ್ನು ಹೇಳ್ತಾರೆ. ಗ್ರಾಮೀಣ ಭಾಗಗಳಲ್ಲಿ ಸೊಬಗು ತುಂಬಾ ಚೆನ್ನಾಗಿರುತ್ತೆ. ಅಲ್ಲ, ಪ್ರತಿಯೊಂದಕ್ಕೂ ಕೂಡ ಅದರಲ್ಲೂ ಸಂಕ್ರಾಂತಿದಂತೂ ಇದು ಭಾರತದ ಮುಖ್ಯ ಕಸುಬು ಕೃಷಿ. ಭಾರತದ ಬೆನ್ನೆಲುಬೆ ಕೃಷಿಕರು. ಇದು ಕೃಷಿಕರಿಗಿರ್ತಕ್ಕಂಥ ದೊಡ್ಡ ಹಬ್ಬ. ಅವರು ಹಸುಗಳಿಗೆ, ಅವರಲ್ಲಿರ್ತಕ್ಕಂಥ ಹಸು ಎತ್ತುಗಳಿಗೆ ಅಲಂಕಾರ, ಸ್ನಾನ ಮಾಡಿಸಿ ಅಲಂಕಾರ ಮಾಡಿ ಪೂಜೆ ಮಾಡಿ ಕಿಚ್ಚಾಯಿಸ್ತಕ್ಕಂಥದ್ದು, ಮೆರವಣಿಗೆಗೆ ತಗೊಂಡು ಹೋಗ್ತಕ್ಕಂಥದ್ದು. ನಮ್ಮದ ಪಕ್ಕದ ರಾಜ್ಯದಲ್ಲಿ ಈ ಸಮಯದಲ್ಲಿ ಬಹಳ ದೊಡ್ಡದಾದಂಥ ಒಂದು ಆಟ, ಅದೇನು ಜಲ್ಲಿಕಟ್ಟು ಅಂತಲೋ ಏನೋ ಒಂದು ಹೆಸರಿಂದ, ಅದು ಎತ್ತನ್ನು ಮದುವೆಯಲ್ಲಿರ್ತಕ್ಕಂತಹ ಎತ್ತು ಅದು ಓಡ್ತಾ ಇದ್ದಾಗ ಅದನ್ನ ಹಿಡಿದು ನಿಲ್ಲಿಸಿದ್ರೆ ಅದು ಏನೋ ಪೌರುಷದ ಸಂಕೇತ ಅಂತಕ್ಕಂಥದ್ದು. ಹೀಗಿದ್ದೆಲ್ಲ ಆಟಗಳು ಇಂಥದ್ದು ಬೇಕಾದಷ್ಟು ಒಂದೊಂದು ಪ್ರಾಂತ್ಯದಲ್ಲಿ ಒಂದು ಕಾಣ್ಬೋದು. ಇದಕ್ಕೆ ಭಾರತದಾದ್ಯಂತ ವಿಶೇಷವಾದ ಮಾನ್ಯತೆ ಇರತಕ್ಕಂಥದ್ದು. ಇದು ಕೃಷಿಕರು ಆ ಭೂತಾಯಿ ಅನುಗ್ರಹದಿಂದ, ಅವರ ಪರಿಶ್ರಮದಿಂದ ಬೆಳೆದಂಥ ಧಾನ್ಯ ಲಕ್ಷ್ಮಿಯನ್ನು ಮನೆಗೆ ಸ್ವಾಗತಿಸೋದಕ್ಕೆ ಇದೊಂದು ಶುಭ ಸಂದರ್ಭ. ಅವರು ಧಾನ್ಯ ಒಕ್ಕಲು ಮಾಡಿ ಅದನ್ನೆಲ್ಲ ಸಂಸ್ಕರಿಸಿ ಹೊಲದಲ್ಲೇ ಇಟ್ಟಿರ್ತಾರೆ ಬಹಳಷ್ಟು ಜನ. ಈ ಸಂಕ್ರಾಂತಿನಲ್ಲಿ ಉತ್ತರಾಯಣ ಪುಣ್ಯಕಾಲ ಬಂದ ಕೂಡಲೇ ಆ ಧಾನ್ಯ ಲಕ್ಷ್ಮಿಗೊಂದು ಪೂಜೆ ಮಾಡಿ ಆ ಭೂತಾಯಿಯಾಗಿ ಕೃತಜ್ಞತಾಪೂರ್ವಕವಾಗಿ ಆ ಹೊಲದಲ್ಲೇ ಅಥವಾ ಜಮೀನಿನಲ್ಲೇ ಅಡುಗೆ ಮಾಡಿ ಅಲ್ಲಿ ಉಕ್ಕಿಸಿ ಸೂರ್ಯನಾರಾಯಣಿಗೆ ಸಮರ್ಪಣೆ ಆಯಿತು, ಭೂತಾಯಿಗೆ ಸಿಕ್ತು ಅಂತ ಹೇಳಿ ನಂಬಿಕೊಂಡು ಅಲ್ಲೇ ಮನೆ ಮಂದಿಯೆಲ್ಲ ಕುಳಿತು ಆ ಹೊಸ ಅಕ್ಕಿಯಿಂದ ಮಾಡಿರ್ತಕ್ಕಂಥ ಪಾಯಸ ಪನಗೊಲ್ಲೋ ಇದನ್ನು ಊಟ ಮಾಡಿಕೊಂಡು ಧಾನ್ಯವನ್ನು ತಲೆ ಮೇಲೆ ಹೊತ್ತುಕೊಂಡು ಸಂಭ್ರಮ ವಾದ್ಯ ಸಮೇತ ಬರ್ತಕ್ಕಂಥ ಪದ್ಧತಿಗಳೆಲ್ಲ ಉಂಟು. ಆ ಧಾನ್ಯ ಮನೆ ಯಜಮಾನ ಎಂಥ ಕೋಟ್ಯಾಧಿಪತಿಯಾಗಿದ್ದರೂ ಕೂಡ 100 ಜನ ಮನೆಯಲ್ಲಿ ಕೆಲಸಗಾರರಿದ್ದರೂ ಕೂಡ ಸಾಂಕೇತಿಕವಾಗಿ 1 kg ಧಾನ್ಯವನ್ನು ತಲೆ ಮೇಲೆ ಹೊತ್ತುಕೊಂಡು ಅವನ ಮನೆ ಒಳಗಡೆ ಬರಬೇಕು, ಮುಂದೆ ವಾಲ್ಗ ಬರ್ಸ್ಕೊಂಡು ಹೋಗುವಂಥವ್ರು ಅಥವಾ ಜಾಗಂಟೆ ಬಿಡಿತಕ್ಕಂಥವ್ರು ಇಂಥದ್ದೆಲ್ಲ ಇತ್ತು. ಮನೆಗೆ ಹೋಗ್ತಾ ಇದ್ದ ಹಾಗೆ ಆ ಗೃಹಿಣಿ ಅವನಿಗೆ ಆ ಧಾನ್ಯ ಲಕ್ಷ್ಮಿಗೆ ಆರತಿ ಮಾಡಿ ಹಾಡು ಹೇಳಿಬಿಟ್ಟು ಆ ಧಾನ್ಯ ಲಕ್ಷ್ಮಿನ ಹೊರಗಡೆ ಕರ್ಕೊಳ್ತಕ್ಕಂಥದ್ದು ಇಂಥ ಪದ್ಧತಿಗಳೆಲ್ಲ ನಮ್ಮಲ್ಲಿದೆ. ಇದು ಆಯಾ ಪ್ರಾಂತ್ಯದಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು. ಅದು ಬಹಳ ಅದ್ಭುತವಾದಂತಹ ಒಂದು ಸಾಂಸ್ಕೃತಿಕ ಧಾರ್ಮಿಕ ಹಿನ್ನೆಲೆ ಇರತಕ್ಕಂತಹ ಅದ್ಭುತವಾದಂತಹ ಹಬ್ಬ ಇದು. ಸರಿ ಸರ್, ವೇಣುಗೋಪಾಲಾಚಾರ್ಯ ಅಗ್ನಿಹೋತ್ರಿ ಅವರು, ನೀವು ಹೇಳ್ತಾ ಇದ್ದೀವಿ 1 ಗಂಟೆ 2 ನಿಮಿಷಕ್ಕೆ ಸೂರ್ಯ ಮಕರ ರಾಶಿಯಲ್ಲಿ ಪ್ರವೇಶ ಮಾಡ್ತಾನೆ. ಆನಂತರ ತಿಲತರ್ಪಣ ಕೊಡುವಂಥ ಒಂದು ಕ್ರಮ ಇರೋವಂಥವ್ರು ಕೊಡ್ಬೋದು. ದಾನ ಧರ್ಮಗಳನ್ನು ಆನಂತರದಲ್ಲಿ ಮಾಡ್ಬೋದು, ಮರುದಿನ ಕೂಡ ಮಾಡ್ಬೋದು ಅಂತ. ಈ ಹಬ್ಬದಲ್ಲಿ ಹೇಳಿರೋವಂಥದ್ದು ವಸ್ತ್ರದಾನದ ಬಗ್ಗೆ ಹೇಳಿದ್ರು, ಹಾಗೆಯೇ ಧಾನ್ಯ ದಾನದ ಬಗ್ಗೆ ಹೇಳಿದ್ರು. ತಿಲದಾನ ಅಂತ ಬಂದಾಗ, ತಿಲದಾನ ಅಂತಂದ್ರೆ ನೀವು ಹೇಳಿದ್ರಿ ಯಾರು ತಗೊಳ್ಳೋದಕ್ಕೆ ಮುಂದೆ ಬರೋದಿಲ್ಲ ಅಂತ. ಹೀಗಾಗಿ ನಮ್ಮ ಪಾಪಕರ್ಮಗಳನ್ನು ತೊಡ್ಕೊಳ್ಬೇಕು ಅನ್ನೋಂಥವ್ರು ದೇವಸ್ಥಾನಗಳಲ್ಲಿ ಹೋಗಿ ತಿಲ ತೈಲ ಕೊಡುವಂಥದ್ದು, ತಿಲದಾನ ಮಾಡುವಂಥದ್ದು ಮಾಡ್ಬೋದಾ? ಯಾವ ದೇವಸ್ಥಾನಗಳು ಹೋಗಬೇಕು ಪ್ರಮುಖವಾಗಿ ಅಂತ? ಖಂಡಿತ ಎಲ್ಲ ದೇವಸ್ಥಾನಗಳಿಗೂ ಹೋಗಬೇಕು. ಪ್ರಧಾನವಾಗಿ ಎಲ್ಲರಿಗೂ ಕಾಣುವ ಒಂದೇ ಒಂದು ದೇವಸ್ಥಾನ ದೇವರು ಅಂತಂದ್ರೆ ಸೂರ್ಯ. ಹೀಗಾಗಿ ಅವನೇ ಎಲ್ಲ ಕಡೆನೂ ಇದ್ದಾನೆ. ನಮಗೆ ದಿನಕರ ಅಂತ ಅವನನ್ನು ಹೇಳ್ತಾರೆ. ಎಲ್ಲರಿಗೂ ಕೂಡ ಸಖ ಅವನು. ಸೂರ್ಯಾರ್ಯಮಾದಿತ್ಯ ದ್ವಾದಶಾತ್ಮ ದಿವಾಕರ ಅಂತ ಅವನನ್ನು ಹೇಳ್ತಾರೆ. ಅವನು ಆರೋಗ್ಯಂ ಭಾಸ್ಕರಾದಿಚ್ಛೇತ್, ಸೂರ್ಯನ ಪೂಜೆ. ಇವರು ಹೇಳಿದ ಹಾಗೆ ಆ ಪದಾರ್ಥಗಳನ್ನು ಓಪನ್ ಸ್ಪೇಸಲ್ಲೇ ಮಾಡಿ ಅದನ್ನು ಸೂರ್ಯನಿಗೆ ಆ ಪೊಂಗಲ್ ಇತ್ಯಾದಿಗಳನ್ನು ಅರ್ಪಣೆಯನ್ನು ಮಾಡ್ತಕ್ಕಂಥದ್ದು ಕೂಡ ಪದ್ಧತಿ ಇದೆ. ಎಲ್ಲ ದೇವಾಲಯಗಳಿಗೂ ಹೋಗಿ ಅಥವಾ ಯೋಗ್ಯರು ಯಾರಾದರೂ ಸಿಕ್ಕರೆ ಸಿಟಿಗಳಲ್ಲಿ ಇರ್ತಕ್ಕಂಥವ್ರು ಅಲ್ಲಿ ಆ ಎಲ್ರಿಗೂ ಸಿಟಿಯಲ್ಲೂ ಸೂರ್ಯ ಇದ್ದಾನೆ, ಎಲ್ಲ ಕಡೆನೂ ಇದ್ದಾನೆ, ಅವನಿಗೆ ಒಂದು ನಮಸ್ಕಾರ ಮಾಡಿ ಮಾಡಿದ ಪದಾರ್ಥಗಳನ್ನು ಸೂರ್ಯನ ಮುಂದೆ ಇಟ್ಟು ಅವನಿಗೆ ಅರ್ಪಣೆಯನ್ನ ಮಾಡಿ ಈ ಯಾವುದಾದ್ರೂ ದೇವಾಲಯಕ್ಕೆ ಹೋಗಿ ಎಳ್ಳು ದೀಪವನ್ನು ಹಚ್ಚತಕ್ಕಂಥದ್ದು. ವಿಶೇಷವಾಗಿ ಸ್ನಾನವನ್ನು ಮಾಡಬೇಕಾದ್ರೆ ಈ ಎಳ್ಳನ್ನು ಹಚ್ಚಿಕೊಂಡು ಸ್ನಾನ ಮಾಡೋದು, ತೈಲ ಅದನ್ನು ಹಚ್ಕೊಳ್ಳೋದು. ಅದಾದ ಮೇಲೆ ಬಿಳಿ ಎಳ್ಳನ್ನು ಕೂಡ
ಹಚ್ಚಿಕೊಂಡು ಸ್ನಾನ ಮಾಡೋದು. ನಾಡ್ದು ರಥಸಪ್ತಮಿ ಈ ಎಕ್ಕೆ ಗಿಡದ ಅರ್ಕಪತ್ರ ಅಂತ ಹೇಳ್ತಾರೆ, ಅದನ್ನು ಇಟ್ಕೊಂಡು 7 ಸ್ನಾನ ಮಾಡೋ ಪದ್ಧತಿ ಇದೆ. ಹಾಗೆ ಇದಕ್ಕೂ ಕೂಡ ಯಾವುದು ಸಂಕ್ರಮಣದ ದಿವಸ ನಾವು ಆ ಎಳ್ಳನ್ನು ಹಚ್ಕೊಂಡು ಸ್ನಾನ ಮಾಡುವ ಪದ್ಧತಿಯೂ ಕೂಡ ಇದೆ. ತಿಲದಾತ ಹಚ್ಚ ಅಂತ ಅದನ್ನು ತಿನ್ನಬೇಕು, ಅದನ್ನು ದಾನವನ್ನೂ ಮಾಡಬೇಕು, ಅದರ ದೀಪವನ್ನು ಹಚ್ಚಬೇಕು, ತಿಲ ಹೋಮವನ್ನು ಮಾಡಬೇಕು ಅಂತ 6 ಕರ್ಮಗಳನ್ನ ಎಳ್ಳಿನ ಬಗ್ಗೆ ಹೇಳ್ತಾರೆ. ಏನಿಷ್ಟು ಎಳ್ಳಿನ ಸ್ಪೆಷಾಲಿಟಿ ಅಂತಂದ್ರೆ ತಿಲಾ ಕಾಶ್ಯಪ ಸಂಭೂತ ತಿಲಾ ಪಾಪಹರ ಶುಭಾಹ ಯಸ್ಮಾದಸ್ಯ ಪ್ರಧಾನೇನ ಸಮೇ ವಿಷ್ಣು ಪ್ರಸೀದತಿ ಅಂತ ಹೇಳಿದಂತೆ, ಅದು ಭಗವಂತನಿಂದ ಬಂದಿರತಕ್ಕಂಥದ್ದು ಎಳ್ಳು. ಅದನ್ನು ದಾನ ಮಾಡೋದ್ರಿಂದ ನಮ್ಮ ಪಾಪಗಳು ಆದಷ್ಟು ಬೇಗ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಆಗ್ತದೆ, ಎಲ್ಲ ಹೋಗ್ತದೆ ಪಾಪ ಅದನ್ನ ಅಗ್ನಿಗೆ ಹಾಕಿದಾಗ ಯಾವ ರೀತಿ ಚಟ ಅಂತದು ಉರಿದು ಹೋಗ್ತದೋ ಆಗ ನಮ್ಮ ಪಾಪಗಳೆಲ್ಲ ಹೋಗ್ತದೆ. ಹಾಗೆ ಆದ್ರಿಂದ ದಾನವನ್ನ ಅವಶ್ಯವಾಗಿ ಮಾಡಬೇಕು. ಅದೇ ರೀತಿಯಾಗಿ ಅದನ್ನು ನಾವು ತಿನ್ನಬೇಕು. ಇನ್ನೊಂದು ವಿಶೇಷ ಸೈಂಟಿಫಿಕ್ ಆಗಿ ಹೇಳಬೇಕು ಅಂದ್ರೆ ಎಳ್ಳನ್ನು ತಿನ್ನೋದ್ರಿಂದ ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಆಗ್ತದೆ. ಚಳಿಗಾಲ ಇದೆ, ಆಟೋಮೆಟಿಕ್ಲಿ ಅದು ಗೊತ್ತಾಗ್ತದೆ. ಆದ್ರಿಂದ ಕಡಲೆಯನ್ನು ಕೊಡ್ತಾರೆ, ಗೆಣಸನ್ನು ತಿಂತಾರೆ, ಇತ್ಯಾದಿ ಕಬ್ಬನ್ನು ತಿನ್ನುವಂತ ಪದ್ಧತಿಯು ಕೂಡ ಅದಕ್ಕೆ ಇರತಕ್ಕಂತಹದ್ದು. ಇದರಲ್ಲಿ ಒಂದೊಂದು ರಾಶಿಯವರಿಗೂ ಕೂಡ ಒಂದೊಂದು ನಕ್ಷತ್ರದವರಿಗೂ ಕೂಡ ಒಂದೊಂದು ರೀತಿಯಾದ ಫಲಗಳು ಕೂಡ ಸಂಕ್ರಮಣದ ಫಲ ಅಂತಾನೆ ಅದನ್ನು ತಿಳಿಸ್ತಾರೆ. ಹೀಗಾಗಿ ಅನೇಕರಿಗೆ ಕೆಲವು ನಕ್ಷತ್ರದವರಿಗೆ ಒಳ್ಳೆಯ ಲಾಭ, ಕೆಲವರಿಗೆ ಮಧ್ಯಮ, ಕೆಲವರಿಗೆ ದುಃಖ ಹಾನಿ, ಯಾವ ರೀತಿ ಸಂವತ್ಸರ ಫಲಗಳನ್ನು ನೋಡ್ತೀವೋ ಹಾಗೆ ಸಂಕ್ರಮಣದ ಫಲಗಳು ಕೂಡ ಇರ್ತದೆ. ಅದನ್ನು ನಾವು ಚಿಂತನೆ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು, ದಿನ ಕೊಡಬೇಕು. ಅದರಲ್ಲಿ ವಿಶೇಷವಾಗಿ ಸೂರ್ಯ ತನ್ನ ಪಥವನ್ನ ಬದಲು ಮಾಡ್ತಾನೆ, ಚೇಂಜ್ ಮಾಡ್ತಾನೆ. ಮೇರು ಪರ್ವತಕ್ಕೆ ಒಂದು ರೀತಿಯಾಗಿ ಸುತ್ತಬೇಕಾದ್ರೆ ಈ ಕಡೆ ಹಗಲು ಕಡಿಮೆ ಜಾಸ್ತಿ ಇರುತ್ತೆ, ರಾತ್ರಿ ಜಾಸ್ತಿ. ಆಗ ಈಗ ಉತ್ತರಾಯಣ ಆರಂಭ ಆದಾಗ ಇದಕ್ಕೆ ತುಂಬಾ ಮಹತ್ವ ಕೊಟ್ಟಿದ್ದಾರೆ. ಮಹಾಭಾರತದಲ್ಲಿ ಭೀಷ್ಮಾಚಾರ್ಯರು ಶರಪಂಜರದಲ್ಲಿ ಮಲಗಿದಾಗ ಅವರು ಇಚ್ಛಾಮರಣಿಗಳಾಗಿದ್ರು. ದಕ್ಷಿಣಾಯಣದಲ್ಲೇ ಅವರು ಶರಪಂಜರದಲ್ಲಿ ಬಿದ್ದಾಗಿತ್ತು, ಆದ್ರೂ ಉತ್ತರಾಯಣ ಬರೋ ತನಕ ಕಾಯ್ತಾ ಇದ್ರಂತೆ. ಪರ್ವಕಾಲ ಅಂತ ಇದನ್ನು ಹೇಳ್ತಾರೆ. ಹೀಗಾಗಿ ಈ ಪರ್ವಕಾಲದಲ್ಲಿ ಎಲ್ಲ ತರ್ಪಣಾದಿಗಳು, ದೇವರ ಸ್ತೋತ್ರ, ದೇವರ ದರ್ಶನ, ದೇವರಿಗೆ ವಿಶೇಷವಾದ ನೈವೇದ್ಯ ಅದನ್ನೆಲ್ಲ ಮಾಡಿ ಪರಸ್ಪರವಾಗಿ ವಿನಿಮಯ ಮಾಡಿಕೊಂಡು ಹೊಸ ವಸ್ತ್ರಾದಿಗಳನ್ನು ಉಟ್ಟುಕೊಂಡು ಆಚರಣೆ ಮಾಡಿದ್ರೆ ಆ ಹಸುಗಳ ಪೂಜೆ ಇತ್ಯಾದಿ ಎಲ್ಲ ಗವಾಮಂಗೇಶು ತಿಷ್ಟಂತಿ ಭುವನಾನಿ ಚತುರ್ದಶ ಗ್ರಾಸ ಮುಷ್ಟಿ ಪ್ರಧಾನೇನ ಸಮೇ ವಿಷ್ಣು ಪ್ರಸೀದತಿ ಅಂತ. ಆ ಹಸುವಿನ ಒಳಗಡೆ, ಎತ್ತಿನ ಒಳಗಡೆ ಭಗವಂತನೇ ಇರ್ತಾನೆ. ಆ ಕಿಚ್ಚನ್ನು ಹಾರಿಸುವ ಉದ್ದೇಶ ಏನು ಅಂದ್ರೆ ಎತ್ತುಗಳಿಗೆ ಧೈರ್ಯ ಬರಲಿ ಅಂತ. ಮುಂದೆ ಬರೋದೇ ಬೇಸಿಗೆ ಕಾಲ, ಆ ಕಿಚ್ಚನ್ನು ಹಾರಿಸೋದ್ರಿಂದ ಬಿಸಿಗೆ ಹೆದರಬಾರ್ದು ಆ ಎತ್ತುಗಳು. ಅದಕ್ಕೋಸ್ಕರ ಆ ರೀತಿ ಪದ್ಧತಿಗಳೆಲ್ಲ ದೇಶಾಚಾರದಲ್ಲಿ ಬಂದಿರಬಹುದು. ಸರಿ, ನಮ್ಮ ಪೂರ್ವಿಕರು ಏನೇ ಆಚರಣೆಗಳನ್ನ ಜಾರಿಗೆ ತಂದ್ರು ಅದರಲ್ಲಿ ಅದ್ಭುತವಾದ ವೈಜ್ಞಾನಿಕ ಹಿನ್ನೆಲೆ ಇದ್ದೇ ಮಾಡಿರ್ತಾರೆ. ಕರೆಕ್ಟ್. ಮತ್ತಷ್ಟು ನಾನು ಚರ್ಚೆಯನ್ನು ಮುಂದುವರಿಸ್ತೀನಿ. ಒಂದು ಚಿಕ್ಕ ಬ್ರೇಕ್ ನಂತರ ಮತ್ತೆ ಚರ್ಚೆ ಮುಂದುವರಿಯುತ್ತೆ. ಸಂಕ್ರಾಂತಿ ಪುಣ್ಯಕಾಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸೋಮಯಾಜಿಯವರೇ, ತಾವು ಹೇಳ್ತಾ ಇದ್ದೀವಿ ಧಾರ್ಮಿಕ ಆಚರಣೆಗಳನ್ನು 15ನೇ ತಾರೀಕು ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ತಿಲತರ್ಪಣ ಕೊಡುವಂಥದ್ದು ಅಥವಾ ದಾನ ಧರ್ಮಗಳನ್ನು ಮಾಡುವಂಥದ್ದು. ಇವಾಗ ದಾನ ಧರ್ಮ ಅಂದಾಗ ಪ್ರತ್ಯೇಕವಾಗಿ ಸಂಕ್ರಾಂತಿಗೆ ಯಾಕೆ ದಾನ ಧರ್ಮಗಳ ಬಗ್ಗೆ ಹೇಳಲಾಗಿದೆ ಅಂತ ಹೇಳ್ತೀರಾ? ಸಂಕ್ರಾಂತಿಗೆ ಅಂತಲೇ ಪ್ರತ್ಯೇಕವಾಗಿ ಹೇಳಿಲ್ಲ. ಇಲ್ಲಿ ನೀವು ದಾನ ಧರ್ಮ ಅಂತಕ್ಕಂಥ ಒಂದು ಜೋಡು ಪದವನ್ನು ಉಪಯೋಗಿಸಿದ್ರಿ. ಈ ದಾನಕ್ಕೂ ಧರ್ಮಕ್ಕೂ ದೊಡ್ಡ ವ್ಯತ್ಯಾಸ. ಒಂದು ವ್ಯಾವಹಾರಿಕವಾಗಿ ನಾವು ನೋಡೋದಾದರೆ, ದಾನ ಅಂತಂದಾಗ ಯಾವುದೇ ಒಂದು ವಸ್ತುವನ್ನು ಇನ್ನೊಬ್ಬರಿಗೆ ಕೊಡ್ತಕ್ಕಂಥದ್ದು, ಒಂದು ವ್ಯಕ್ತಿಗೆ. ಅದು ನಿರ್ದಿಷ್ಟವಾದ ಬಯಕೆಯಿಂದಾಗಿರ್ಬೋದು ಅಥವಾ ನಿಸ್ವಾರ್ಥವಾಗಿರ್ಬೋದು. ಆದರೆ ಧರ್ಮ ಅನ್ನೋದು ಅದರ ವ್ಯಾಪ್ತಿಗೆ ಬರುವಂಥದ್ದಲ್ಲ. ದಾನ ಧರ್ಮ ಅಂತ ಧರ್ಮ ಕಾರ್ಯಗಳು ಅಂತ ಹೇಳ್ತಾರಲ್ಲ. ಧರ್ಮ ಕಾರ್ಯಗಳು ಅಂತಂದರೆ ಇಲ್ಲಿ ಸಾಮೂಹಿಕವಾಗಿ ಕೊಡ್ತಕ್ಕಂಥ ದೊಡ್ಡ ದೊಡ್ಡ ಚಾರಿಟಿ ಅಂತ ನಿಂತೀರ ಇಂಗ್ಲೀಷ್ನಲ್ಲಿ, ದತ್ತಿ, ಅದು ನೀವು ಧರ್ಮದ ವ್ಯಾಪ್ತಿಗೆ ಸೇರಿಸ್ಕೊಳ್ಳಿ. ದಾನ ಅಂದಾಗ ವೈಯಕ್ತಿಕ ಹಿತಾಸಕ್ತಿಗಾಗಿ ಕೊಡ್ತಕ್ಕಂಥದ್ದು ಒಂದು. ಮೊದಲನೇದಾಗಿ ಸಂಕ್ರಾಂತಿಯಲ್ಲೇ ದಾನ ಕೊಡಬೇಕು ಅಂತೇನಿಲ್ಲ. ಸಂಕ್ರಾಂತಿಯ ಸಹಿತವಾಗಿ 10 ಸಂದರ್ಭಗಳನ್ನು ಹೇಳಿದೆ. ಅಷ್ಟಲ್ಲದೆ ದಾನ ಕೊಡೋದಕ್ಕೆ ಇದನ್ನು ನಂದಲ್ಲ ಅಂತ ಹೇಳಿ ತ್ವದೀಯಂ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪಣಂ ಅಂತ ಹೇಳಿ ದಾನ ಕೊಡ್ತಕ್ಕಂಥದ್ದು ಎಲ್ಲ ಸಮಯದಲ್ಲೂ ಶ್ರೇಷ್ಠವೇ. ಅದೇನು ದಾನ ಕೊಡೋದಕ್ಕೊಂದು ನಿರ್ದಿಷ್ಟವಾದ ಸಮಯ ಅಂತ ಹೇಳಿ. ಅಂದರೆ ವಿಶೇಷವಾಗಿ ಇವಾಗ ತಿಲದಾನದ ಬಗ್ಗೆ ಹೇಳ್ತಾರೆ, ಜೊತೆಗೆ ವಸ್ತ್ರದಾನದ ಬಗ್ಗೆ ಹೇಳ್ತಾರೆ. ಪ್ರತಿ ಹಬ್ಬದ್ದು ಇರುತ್ತೆ. ಇವಾಗ ಸಂಕ್ರಾಂತಿ ಹಬ್ಬದ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ತಿಲದಾನ ಅಂತಂದ್ರೆ ಈಗಾಗಲೇ ನಮ್ಮ ಪಂಡಿತರು ಹೇಳಿದರು, ನಮ್ಮ ಭಾರತೀಯ ಹಬ್ಬಗಳು, ಅಡಿಗೆ, ಕೆಲವಷ್ಟು ಧಾರ್ಮಿಕ ವಿಧಾನ, ಆಹಾರ ಪದ್ಧತಿ ಇದೆಲ್ಲ ವೈಜ್ಞಾನಿಕತೆಯಿಂದ ಕೂಡಿರತಕ್ಕಂಥದ್ದು.
ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಇದೆರಡೂ ಒಟ್ಟೊಟ್ಟಿಗೆ ಹೋಗ್ತಕ್ಕಂಥದ್ದು. ಈಗಿನ ಹವಾಮಾನ ದೇಶಾದ್ಯಂತ ಬಹುತೇಕ ಭಾರತದ ಎಲ್ಲ ಭಾಗದಲ್ಲೂ ಕೂಡ ಚಳಿ ಮತ್ತು ಆ ಶೀತ ಗಾಳಿಗೆ ಮೈ ಒಡೆದು ಸಾಕಷ್ಟು ಶೀತ ಬಾಧೆಯಿಂದ ಜನ ನರಳ್ತಾ ಇರ್ತಾರೆ. ಈ ಕಡೆ ರೈತರದ್ದು ಅವ್ರ ಬೆಳೆ ಎಲ್ಲ ಮುಗಿತಾ ಬಂದಿರುತ್ತೆ. ಬೆಳೆ ಎಲ್ಲ ಮುಗಿದು ಕಟಾವು ಬಂದು ಸುಗ್ಗಿ ಕಾಲ. ಎಳ್ಳು ಅದೊಂದು ವಿಶೇಷವಾಗಿ ಎಣ್ಣೆ ತೈಲವನ್ನು ಕೂಡಿರ್ತಕ್ಕಂಥ ಒಂದು ಪದಾರ್ಥ. ಅದು ಒಂದು ತೈಲ ಬೀಜ, ವೈಜ್ಞಾನಿಕವಾಗಿ ಹೇಳಿದ್ರೆ ಅದೊಂದು ತೈಲ ಬೀಜ. ಆ ಎಳ್ಳನ್ನು ನಾವು ಜಾಸ್ತಿ ಇವಾಗ ಉಪಯೋಗಿಸೋದ್ರಿಂದ ಶರೀರಕ್ಕೆ ಬೇಕಾದಂತಹ ಉಷ್ಣಾಂಶ ಮತ್ತು ತೈಲಾಂಶ ಸಿಕ್ಕಿ ಚಳಿಯಿಂದ ಅಥವಾ ಶೀತ ಗಾಳಿಯಿಂದ ಆಗ್ಬೋದಂಥ ಸಮಸ್ಯೆಗಳು ದೂರವಾಗುತ್ತೆ ಅಂಥೇಳಿ ಬಹುತೇಕ ಆಸೇತು ಹಿಮಾಚಲ ಪರ್ಯಂತ ಭಾರತಾದ್ಯಂತ ಎಳ್ಳಿನ ಉಪಯೋಗ, ಎಳ್ಳಿನ ವಿತರಣೆ, ಎಳ್ಳಿನ ದಾನವನ್ನು ನಾವು ಕಾಣ್ಬೋದು. ಇಲ್ಲಿ ನಾವು ದಕ್ಷಿಣ ಭಾರತದಲ್ಲಿ ಹೀಗಾದರೆ ಉತ್ತರ ಭಾರತಕ್ಕೆ ಹೋದರೆ ಈ ಸಮಯದಲ್ಲಿ ಎಳ್ಳಿಂದು ಚಿಕ್ಕಿ ಅಥವಾ ಎಳ್ಳುಂಡೆ ಅಂತ ತಿಂಡಿ, ಎಳ್ಳಿಂದು ಸ್ಲೈಸ್ ಎಲ್ಲ ಮಾಡಿಬಿಟ್ಟು ಇಟ್ಟಿರ್ತಾರೆ, ಕೊಡ್ತಾರೆ ಹೋದರೆ. ಹಾಗಾಗಿ ಎಳ್ಳಿಗಿಲ್ ಮಹತ್ವ. ಇದಕ್ಕೆ ಶಾಸ್ತ್ರದಲ್ಲಿ ಪಾಪನಾಶನ, ಗ್ರಹಚಾರ ಪರಿಹಾರ ಅಂತ ಇತ್ಯಾದಿಗಳು ಹೇಳಿದ್ರು ಕೂಡ ಸಂಕ್ರಾಂತಿಯಲ್ಲಿ ಕೊಡ್ತಕ್ಕಂಥ ಎಳ್ಳಿಗೂ ಗ್ರಹಚಾರ ಪರಿಹಾರಕ್ಕೂ ಸಂಬಂಧ ಇಲ್ಲ. ಗ್ರಹಚಾರ ಪರಿಹಾರಕ್ಕಾಗಿ ನೀವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳ್ತಕ್ಕಂತಹ ತಿಲದಾನವೇ ಬೇರೆ, ನಾವು ನಾಳೆ ಇಲ್ಲಿ ಮಾಡ್ತಕ್ಕಂಥ ತಿಲದಾನವೇ ಬೇರೆ. ಇದು ಪ್ರೇಕ್ಷಕರಿಗೆ ಸ್ಪಷ್ಟವಾಗಿ ನಾವಿಲ್ಲಿ ಹೇಳ್ಬೇಕಾಗತ್ತೆ. ಇಲ್ಲಿದ್ರೆ ನಾಳೆ ನೀವು ಎಳ್ಳು ಬೀರಕ್ಕೆ ಹೋದ್ರೆಲ್ಲ ತಗೊಳ್ಳೋದೋ ನಂಗೆ ನಿಮ್ಮ ಪಾಪ ಎಲ್ಲರ ಬಂದ್ಬಿಡುತ್ತೋ ಅಂತ ಹೇಳ್ಕೊಂಡು ಭಯ ಪಡ್ತಾರೆ. ಅಲ್ಲ, ಈಗ ನಾವು ನಾಳೆ ಮಾಡ್ತಕ್ಕಂಥದ್ದು ಇದನ್ನ ನಗು ಎಳ್ಳು ಅಂತಲೇ ಕರೀತಾರೆ. ಒಂದು ಭಾಗದಲ್ಲಿ ಎಳ್ಳು ತಿಂದು ಒಳ್ಳೆ ಮಾತಾಡು ಅಂತ ಹೇಳ್ತಾರೆ. ಅಂದ್ರೆ ವಿನಿಮಯ. ಈಗ ನಿಮ್ಮ ಮನೆಗೆ ನಾನು ಬಂದು ಎಳ್ಳು ಕೊಟ್ರೆ ನೀವು ನಂಗೆ ಎಳ್ಳು ಕೊಡ್ಬೇಕು, ತಿರ್ಗಾ ಪರಸ್ಪರ ವಿನಿಮಯ ಮಾಡ್ಕೊಳ್ಬೇಕು, ಎಲ್ಲರಿಗೂ ಹಂಚತಕ್ಕಂಥದ್ದು. ಅದು ದಾನದ ವ್ಯಾಪ್ತಿ ಬರುವಂಥ ಎಳ್ಳಲ್ಲ. ನಿಮಗೆಲ್ಲ ಹಂಚತಕ್ಕಂಥದ್ದು ಸ್ನೇಹಮಯವಾಗಿ ಒಂದು ಸಹೋದರನ ಭಾವನೆಯಿಂದ ಹಂಚತಕ್ಕಂಥ ಎಳ್ಳದು. ನಾವು ಎಲ್ಲ ಒಂದೇ ಬಾಂಧವ್ಯವನ್ನು ವೃದ್ಧಿಸ್ಕೊಳ್ಳೋದಕ್ಕಾಗಿ. ಆದರೆ ಬ್ರಾಹ್ಮಣರಿಗೆ, ವೈದಿಕ ಬ್ರಾಹ್ಮಣರಿಗೆ, ವೃತ್ತಿನಿರತ ವೇದ ಕಲ್ತಿರ್ತಕ್ಕಂಥ ಬ್ರಾಹ್ಮಣರಿಗೆ ನಾವು ದಾನ ಕೊಟ್ಟಾಗ ಸದಕ್ಷಿಣಾಕಂ, ದಕ್ಷಿಣ ಸಹಿತ ಕೊಡ್ತಕ್ಕಂಥ ದಾನ ಇದೆಯಲ್ಲ, ಅದು ಈ ಎಳ್ಳು ಸೇರಿ ಇದ್ರ ಜೊತೆಗೆ ತೆಂಗಿನಕಾಯಿ, ವಸ್ತ್ರ ಇತ್ಯಾದಿಗಳನ್ನ ಈ ದಾನ ಮಾಡ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಪರ್ವಕಾಲದಲ್ಲಾದರೂ ಮಾಡಲಿ. ನಿತ್ಯ ಅಂತೂ ನೀವು ಮಾಡೋದಿಲ್ಲ. ನಿತ್ಯ ಮಾಡ್ಲಿಕ್ಕೆ ಕಷ್ಟ ಸಾಧ್ಯವಾಗ್ಬೋದು, ಆಗದೇ ಇರ್ಬೋದು. ಪರಿಗ್ರಹ ಮಾಡ್ತಕ್ಕಂಥ ವ್ಯಕ್ತಿ ನಿಮಗೆ ಸಿಗದೆ ಇರ್ಬೋದು. ದಾನ ಮಾಡ್ಲಿಕ್ಕೆ ವ್ಯವಧಾನ, ವ್ಯವಸ್ಥೆ, ಸಮಯ ಇತ್ಯಾದಿಗಳ ಅಭಾವ ಇದಿರ್ಬೋದು. ಹಾಗಾಗಿ ಕೆಲವಷ್ಟು ಒಂದು ಸಂದರ್ಭದಲ್ಲಾದ್ರೂ ನಿರ್ದಿಷ್ಟವಾಗಿ ಇಂತಿಂಥ ಹಬ್ಬಗಳಲ್ಲಿ ಇಂತಿಂಥದ್ದಾರು ದಾನ ಮಾಡಿ ಅಂಥೇಳಿ ಧಾರ್ಮಿಕ ವಿಧಿಯನ್ನು ಶ್ರದ್ಧಾಪೂರ್ವಕವಾಗಿ ಭಕ್ತಿಯಿಂದ ಮಾಡಲಿ ಅಂಥೇಳಿ ಕೆಲವಷ್ಟು ಸಂಪ್ರದಾಯಗಳನ್ನು ಮಾಡಿಟ್ರು. ಶಾಸ್ತ್ರಕ್ಕೂ ಸಂಪ್ರದಾಯಕ್ಕೂ ಪದ್ಧತಿಗೂ ಪರಂಪರೆಗೂ ಬಹಳ ವ್ಯತ್ಯಾಸಗಳುಂಟು. ಆದರೆ ಇದೆಲ್ಲ ಒಂದೇ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದೀವಿ. ಸರಿ, ವೇಣುಗೋಪಾಲಾಚಾರ್ಯ ಅಗ್ನಿಹೋತ್ರ ಅವರೇ, ನೋಡಿ, ಈಗ ಈ ಎಳ್ಳಿನ ಎಣ್ಣೆ ಬಳಸೋದಕ್ಕೂ ಎಳ್ಳನ್ನು ಹೆಚ್ಚೆಚ್ಚು ಬಳಸಬೇಕು ಅನ್ನೋದಕ್ಕೂ ಈ ಋತುಗೂ ಪ್ರತಿಯೊಂದು, ಅಂದರೆ ನಮ್ಮ ಪೂರ್ವಿಕರು ಎಷ್ಟು ಚೆನ್ನಾಗಿ ಆ ಋತುಮಾನಕ್ಕೆ ತಕ್ಕ ಹಾಗೆ ಹಬ್ಬಗಳ ಆಚರಣೆ ಸಂಪ್ರದಾಯಗಳನ್ನ ತಂದಿರೋದ್ರ ಹಿಂದೆ ತುಂಬ ದೊಡ್ಡ ವಿಜ್ಞಾನ ಇದೆ ಅನ್ನುವಂಥದ್ದು. ತುಂಬ ದೇಹ ಶುಷ್ಕವಾಗಿರುತ್ತೆ, ಹೀಗಾಗಿ ಎಳ್ಳೆಣ್ಣೆ ಹಚ್ಚಿ ಸ್ನಾನ ಮಾಡಿ ಅನ್ನುವಂಥದ್ದಾಗಿರ್ಬೋದು, ಎಳ್ಳೆಣ್ಣೆ ಬಳಸಿ ಆಹಾರ ಪದಾರ್ಥಗಳನ್ನು ಮಾಡಿ ಅನ್ನೋದಾಗಿರ್ಬೋದು. ಸೊ ಅದು ದೇಹಕ್ಕೆ ಒಳ್ಳೆಯದಾಗುತ್ತೆ ಅಂತ, ಬೆಚ್ಚನೆಯ ಒಂದು ವಾತಾವರಣ ಸಿಗುತ್ತೆ ಅನ್ನುವಂಥದ್ದು. ಸೊ ಇದ್ರ ಜೊತೆಗೆ ಇವಾಗ ನೋಡಿ, ಪೊಂಗಲನ್ನು ಮಾಡ್ತಾರೆ ಹಬ್ಬದ ದಿವಸ. ನೈವೇದ್ಯ ಅಂತ ಬಂದಾಗ ಎಳ್ಳು, ಬೆಲ್ಲ ಇದನ್ನು ನೈವೇದ್ಯ ಮಾಡ್ತಾರೆ ದೇವರಿಗೆ. ಇನ್ನು ಸೂರ್ಯನಿಗೆ ಅರ್ಘ್ಯವನ್ನು ಪ್ರತಿನಿತ್ಯ ಕೊಟ್ಟರು ಕೂಡ ನಾಳೆ ಪರ್ವಕಾಲದಲ್ಲಿ ಕೊಡಲೇಬೇಕು ಅನ್ನೋಂಥ ಮಾತನ್ನು ಹೇಳಿದ್ರಿ. ಇವಾಗ ನೈವೇದ್ಯ ಅನ್ನೋಂಥದ್ದು ಬಂದಾಗ ಸಂಕ್ರಾಂತಿ ಹಬ್ಬದಲ್ಲಿ ಏನು ವಿಶೇಷ ಅಂತ ಹೇಳ್ತೀರಾ? ಭಗವಂತನಿಗೆ ಷಡ್ರಸೋಪೇತವಾದ ಖಾದ್ಯ, ಚೋಷ್ಯ, ಲೇಹ್ಯ, ಪೇಯ ಅಂತ ಷಡ್ರಸಗಳು, ಅದನ್ನೆಲ್ಲವನ್ನೂ ಕೂಡ ಭಗವಂತನಿಗೆ ನಾಳೆ ದಿವಸ ವಿಶೇಷವಾಗಿ ಅರ್ಪಣೆ ಮಾಡಬೇಕು. ಅಂದರೆ ಭಗವಂತನಿಗೆ ಈ ಧನುರ್ಮಾಸದಲ್ಲಿ ಪೊಂಗಲ್ ನೈವೇದ್ಯವನ್ನ, ಈ ಹುಗ್ಗಿ ಪೊಂಗಲ್ ಅದು ಮುದ್ಗಲ್ ನೈವೇದ್ಯ ಅಂತ ಹೇಳಿದ್ರೆ ಸುಲಭವಾಗಿ, ಅಂದ್ರೆ ಬೆಳಗ್ಗೆ ಬೇಗ ಸೂರ್ಯೋದಯ ಕಾಲದ ಒಳಗಡೆ ನೈವೇದ್ಯ ಆಗಬೇಕು ಅಂತ ಹೇಳಿ ಅದನ್ನ ಹುಗ್ಗಿ ನೈವೇದ್ಯ ಅದನ್ನ ಮಾಡ್ತಾ ಇದ್ರು. ಈಗ ಸೂರ್ಯನಿಗೆ ವಿಶೇಷವಾಗಿ ಪಾಯಸ, ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದನ್ನು ಕೂಡ ಕೆಲವು ಗ್ರಾಮೀಣ ಪ್ರದೇಶದಲ್ಲಿ ನಾವು ನೋಡ್ತಾ ಇದ್ದೇವಲ್ಲಿ ಅದನ್ನ ಮಡಿಕೆಯಲ್ಲಿ ಮಾಡತಕ್ಕಂಥದ್ದು. ಮಡಿಕೆಗೂ ಕೂಡ ಅಲಂಕಾರವನ್ನು ಮಾಡಿ ರಂಗವಲ್ಲಿಯನ್ನು ಹಾಕಿ, ಸೂರ್ಯ ಬರ್ತಾ ಇದ್ದಾನೆ ಅಂತಂದಾಗ, ಒಬ್ರು ನಮ್ಮ ಮನೆಗೆ ಒಳ್ಳೆ ವ್ಯಕ್ತಿಗಳು ಬರ್ತಾ ಇದ್ದಾರೆ ಅಂದಾಗ ನಾವು ಆ ಜಾಗವನ್ನು ಸ್ವಚ್ಛ ಮಾಡಿ ರಂಗವಲ್ಲಿ ಹಾಕಿ ಅವರ ಸ್ವಾಗತಕ್ಕೆ ಕಾಯ್ತಾ ಇರ್ತೀವಿ. ಹಾಗಾಗಿ ಇಡೀ ಜಗತ್ತಿನ ವಿಶ್ವಬಂಧು ಯಾರು ಅಂತಂದ್ರೆ ಅವನು ಸೂರ್ಯನೇ, ಬೇರೆ ಯಾರೂ ಅಲ್ಲ. ನಮಗೆ ನಮ್ಮಿಂದ ಏನೂ ಬಯಸದೇನೆ ನಮಗೆಲ್ಲವನ್ನೂ ಕೊಡ್ತಕ್ಕಂಥವನು ಸೂರ್ಯ. ಯಾಕೆಂದ್ರೆ ಅಷ್ಟು ಸ್ನೇಹಿತ ಅವನು.
ಎಲ್ಲರಿಗೂ ಕೂಡ 2 ದಿನ ಅವನು ಬರಲಿಲ್ಲ ಅಂತ ಆದರೆ ಮೋಡ ಕವಿದ ವಾತಾವರಣ ಬಂದರೆ ಎಷ್ಟೋ ರೋಗಿಗಳು ಸಿದ್ಧರಾಗಿಬಿಡ್ತಾರೆ. ಹೀಗಾಗಿ ಅವನ ಒಂದು ಪ್ರೀತ್ಯರ್ಥವಾಗಿ ಸೂರ್ಯನ ಅಂತರ್ಯಾಮಿಯಾದ ಆ ಸವಿತ್ರ ರೂಪಿ ಶ್ರೀಮನ್ ನಾರಾಯಣನಿಗೆ ನಾವು ಎಲ್ಲ ಅಡಿಗೆಗಳನ್ನು ಕೂಡ ಪಾಯಸ ಇರಬಹುದು, ಪೊಂಗಲ್ ಇರಬಹುದು, ಅದೇ ರೀತಿಯಾಗಿ ಬೇರೆ ಬೇರೆ ಖಾದ್ಯ ಚೋಷ್ಯ ಲೇಹ್ಯ ಪೇಯಾದಿಗಳನ್ನು ಅವನಿಗೆ ಅರ್ಪಣೆ ಮಾಡಿದಾಗ ದೇವರಿಗೆ ನಾವು ಏನನ್ನು ನೈವೇದ್ಯ ಮಾಡ್ತೀವೋ ದೇವರದನ್ನು ದೃಷ್ಟಿಯಿಂದ ಸ್ವೀಕಾರ ಮಾಡ್ತಾನೆ. ಅನೇಕರು ಹೇಳ್ತಾರೆ ದೇವರಿಗೆ ನೈವೇದ್ಯ ಮಾಡಿದ್ರೆ ಅವನೇನು ಬಂದು ತಿಂದ್ಬಿಡ್ತಾನೇನು ಅಂತ. ತಿಂತಾ ಇದ್ರೆ ಯಾರು ಕೊಡ್ತಾನೆ ಇರಲಿಲ್ಲ ಅಂತ ಕಾಣ್ತದೆ. ಆದರೆ ದೇವರು ದೃಷ್ಟಿಯಿಂದ ಅದನ್ನು ನೋಡ್ತಾನೆ. ಅದರಿಂದ ಅವನಿಗೆ ಅರ್ಪಣೆಯನ್ನು ಮಾಡಲೇಬೇಕು. ಅಂತ ಅರ್ಪಣೆ ಮಾಡಿದಾಗ ನಮಗೂ ಕೂಡ ನಾವು ದೇವರಿಗೆ ಏನು ಕೊಡ್ತೀವೋ ಕೊಟ್ಟದನ್ನು ಅನಂತ ಮಡಿ ಮಾಡಿ ಕೊಡುವ, ನಮಗದನ್ನು ಡಬಲ್ ಮಾಡಿ ಮಲ್ಟಿಪ್ಲೈ ಮಾಡಿ ಕೊಡ್ತಾನಂತೆ ಪರಮಾತ್ಮ. ಹೀಗಾಗಿ ಅವನಿಗೆ ವಿಶೇಷವಾದ ಪೂಜಾ, ಅದೇ ರೀತಿಯಾಗಿ ಹಿರಿಯರಿಗೆ ತರ್ಪಣಾದಿಗಳನ್ನು ಅಧಿಕಾರಿಗಳು ಕೊಡೋದು ಇತ್ಯಾದಿಗಳನ್ನು ಇದನ್ನು ಮಾಡಬೇಕು. ಇವರು ಹೇಳಿದ ಹಾಗೆ ಆ ಹೋಮದಲ್ಲಿ ಕೊಡ್ತಕ್ಕಂತಹ ಆ ಪಾಪ ಪರಿಹಾರಕವಾದ ಎಳ್ಳಿನ ದಾನವೇ ಬೇರೆ. ಅದನ್ನು ಸತ್ಪಾತ್ರರಿಗೆ ಅದನ್ನ 2 from 2 ಹೇಳಬೇಕು. ಯಾವ ಗೋತ್ರದವರು ಎಂಥವನು, ನಾನು ಇಂಥವನು, ಇಂಥ ಗೋತ್ರದವನಿಗೆ ಕೊಡ್ತಾ ಇದ್ದೇನೆ ಅಂತ ತಾಂಬೂಲ ದಕ್ಷಿಣ ಸಮೇತವಾಗಿ ಸತ್ಪಾತ್ರರಿಗೆ ಕೊಡಬೇಕು. ಯಾಕೆಂದ್ರೆ ಶಾಸ್ತ್ರ ಹೇಳುವಾಗ ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯಾತ್ ಅಂತ ಹೇಳ್ತಾರೆ. ಅಪಾತ್ರರಿಗೆ ದಾನ ಮಾಡಿದ್ರೆ ಅದರಿಂದ ನಮಗೆ ಪಾಪಗಳೇ ಬರ್ತದೆ. ಅದಕ್ಕಾಗಿ ಸತ್ಪಾತ್ರರಿಗೆ ದಾನ ಮಾಡಬೇಕು. ಈಗ ಅಲ್ಲಿ ಹೇಳಿದ್ರಾಗಲೇ ಯಾರ್ಯಾರಿಗೋ ದಾನ ಕೊಡೋದ್ರ ಇದನ್ನ ಬ್ರಾಹ್ಮಣರೇ ಆಗಿ ತಗೊಳ್ಬೇಕು ಅಂದ್ರೆ ಅವರಿಗೆ ಷಟ್ಕರ್ಮಗಳಿದೆ. ಷಟ್ಕರ್ಮಗಳು ಅಂದ್ರೆ ಯಜನ, ಯಾಜನ, ದಾನ, ಪ್ರತಿಗ್ರಹ, ಅಧ್ಯಯನ, ಅಧ್ಯಾಪನ ಅಂತ 6 ಕರ್ಮಗಳು. ಬೇರೆ ಕೆಳಗೆ ಬಂದಾಗ ಕಡಿಮೆ ಆಗ್ತಾ ಬರ್ತದೆ. ಅವರಲ್ಲಿ ಆ ದಾನವನ್ನು ತಗೊಂಡಾಗ ಅವರಿಗೆ ಪುಣ್ಯವನ್ನು ಕೊಡೋ ಶಕ್ತಿ ಉಳಿದವರಿಗೆ ಇರೋದಿಲ್ಲ. ಇವರು ನಿತ್ಯ ಜಪ, ಪಾರಾಯಣ, ಪೂಜೆ ಮಾಡಿ ಆ ಪುಣ್ಯವನ್ನು ಇಟ್ಕೊಂಡಿರ್ತಾರೆ. ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹರಿಸ್ಬೋದು. ಈಗ ಇದ್ದವ್ರ ಹತ್ರ ATM ಅಲ್ಲಿ ದುಡ್ಡಿದ್ರೆ ಮಾತ್ರ ಕಾರ್ಡ್ ಆಗಿ ತೆಗಿಬಹುದು, ಇಲ್ಲ ಅಂತಂದ್ರೆ ತೆಗಿಲಿಕ್ಕೆ ಆಗಲ್ಲ. ಸರಿ ಸರಿ, ಈಗ ಬ್ಯಾಂಕಲ್ಲಿ ಕೊಡಲ್ಲ, ಸ್ವಲ್ಪ 4 ಕೊಡ್ತಾರೆ. ಸರಿ ಸೌಮ್ಯಾಜಿ ಅವರು, ಇನ್ನು ಕೊನೆಯಲ್ಲಿ ನೋಡಿ ಹಬ್ಬದ ಬಗ್ಗೆ ಇರುವಂಥ ಕನ್ಫ್ಯೂಷನ್ನ ನಿವಾರಣೆ ಮಾಡಿದ್ದೀರಾ. ಇನ್ನು ಕೊನೆಯಲ್ಲಿ ಹಬ್ಬದ ಕುರಿತಾಗಿ ಜನರಿಗೆ ಏನೊಂದು ವಿಶೇಷವಾದಂಥ ವಿಚಾರವನ್ನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ. ಈ ಹಬ್ಬ ಮಾತ್ರ ಅಲ್ಲ, ಎಲ್ಲ ಹಬ್ಬದಲ್ಲೂ ಕೂಡ ನಂದು ಒಂದೇನಪ್ಪ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು ಅಂದರೆ ನಮ್ಮ ಭಾರತೀಯ ಪದ್ಧತಿ, ಪರಂಪರೆ, ಸಂಸ್ಕಾರ, ಹಬ್ಬ ಬಹಳ ಅದ್ಭುತವಾದಂಥದ್ದು. ಸಾಕಷ್ಟು ವೈಜ್ಞಾನಿಕ ಕಾರಣಗಳಿಂದ ಕೂಡಿರತಕ್ಕಂಥದ್ದು. ಜೊತೆಗೆ ಕೃತೇಚ ಪ್ರತಿಕರ್ತವ್ಯ ಮೇಷಧರ್ಮ ಸನಾತನಃ ಅಂತ ಪ್ರಕೃತಿಯಿಂದ ನಾವೆಲ್ಲವನ್ನೂ ತಗೊಂಡಿದ್ದೀವಿ. ಪ್ರಕೃತಿ ನಾವೇನಾದರೂ ಕೊಡಬೇಕು, ದೇವರಿಗೇನಾದರೂ. ಈ ಒಂದು ಹಬ್ಬದಲ್ಲಿ ನೀವು ದೇವರಿಗೇನು ಕೊಡಲಿಕ್ಕಾಗೋದಿಲ್ಲ. ಕೃತಜ್ಞತಾಪೂರ್ವಕವಾಗಿ 2 ನಿಮಿಷ ಭಗವಂತನ, ಜಗಚ್ಚಕ್ಷುವ ಸೂರ್ಯನಾರಾಯಣನ, ಕುಲದೇವತೆಯನ್ನು, ಗುರು ಹಿರಿಯರನ್ನು ಜ್ಞಾಪಿಸ್ಕೊಳ್ಳಿ. ಶ್ರದ್ಧಾಭಕ್ತಿಯಿಂದ ನಿಮ್ಮ ಕೊರಳಿನ ಕರಿ ಆಗಬಾರದು, ಕರಳಿನ ಕರಿ ಆಗಬೇಕು ಆ ಭಗವಂತನಿಗೆ. ಅಷ್ಟು ಮಾಡಿ ಅದು ನಿಮಗೆ. ಜೊತೆಗೆ ಕೆಲವಷ್ಟು ಸಂಪ್ರದಾಯಗಳೇನಿದೆ ಆಚರಣೆ, ಈಗ ನಾಳೆನೇ ಯಾಕೆ ಪೊಂಗಲ್ ಮಾಡಬೇಕು, ಇನ್ನೊಂದು ದಿವಸ ಮಾಡಬಾರ್ದು ಅಂದರೆ ಇನ್ನೊಂದು ದಿವಸ ಮಾಡ್ಬೋದು. ನಾಳೆ ಅಂತೂ ಕನಿಷ್ಠವಾಗಿ ಮಾಡಿ. ಎಳ್ಳು ಬೆಲ್ಲ ನಮ್ಮ ಮುಂದಿನ ಪರಂಪರೆಗೆ ಇದು ಏನಿದೆ ನಮ್ಮದು ಉಳಿದಿರೋದನ್ನು ಬೆಳೆಸಿ ಮುಂದಿನ ಪರಂಪರೆಗೆ ತಗೊಂಡು ಹೋಗಿ. ಯಾವುದನ್ನು ಕೇವಲ ಒಂದು ಸೈಂಟಿಫಿಕ್ ಟೆಂಪರ್ಮೆಂಟಲ್ಲಿ ಒಳ್ಳೆಯದು, ಅದು ಬರೀ ಅದು ಒಂದೇ ಕಾರಣಕ್ಕೆ ವಿದಂಡವಾದವನ್ನು ಮಾಡಿ ಈ ಒಂದು ಸುಸಂದರ್ಭವನ್ನು ಹಾಳು ಮಾಡ್ಕೊಳ್ಬೇಡಿ ಅಂತ ಹೇಳಿ ಯುವ ಸಮೂಹಕ್ಕೆ ಈ ಸಂದರ್ಭದಲ್ಲಿ ಹೇಳ್ತೇನೆ ನಾನು. ದಯವಿಟ್ಟು ಸೌಮ್ಯಾಜಿ ಅವರೇ, ವೇಣುಗೋಪಾಲಾಚಾರ್ಯ ಅವರೇ, ಇಬ್ಬರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ, ನಮಸ್ಕಾರ. ಸಂಕ್ರಾಂತಿ ಹಬ್ಬದ ಬಗ್ಗೆ ಕೆಲವೊಂದು ಗೊಂದಲಗಳು, ಅಂದರೆ 14ನೇ ತಾರೀಕು ಮಾಡಬೇಕು, ಅಂದರೆ ನಾಳೆ ಮಾಡಬೇಕು, ನಾಳಿದ್ದು ಮಾಡಬೇಕು ಅನ್ನುವಂಥದ್ದು. ಸೂರ್ಯ ನಾಳೆ ಮಧ್ಯಾಹ್ನ ಮಕರ ರಾಶಿಯನ್ನು 1 ಗಂಟೆ 2 ನಿಮಿಷಕ್ಕೆ ಪ್ರವೇಶ ಮಾಡೋದ್ರಿಂದ, ಅಂದರೆ ಮಕರ ಸಂಕ್ರಮಣ ಅನ್ನುವಂಥದ್ದು ನಾಳೆ ಮಧ್ಯಾಹ್ನದಿಂದ ಶುರುವಾಗುತ್ತೆ. ಹೀಗಾಗಿ ಧಾರ್ಮಿಕ ಆಚರಣೆಗಳು, ಅಂದರೆ ತಿಲ ತರ್ಪಣ ಆಗಿರ್ಬೋದು ಅಥವಾ ದಾನವನ್ನು ಕೊಡುವಂಥ ಪ್ರಕ್ರಿಯೆ ಆಗಿರ್ಬೋದು, ಅದು 15ನೇ ತಾರೀಕು ಮಾಡುವಂಥದ್ದು ಸೂಕ್ತ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹಾಗೆಯೇ ಪೂಜೆ ಪುನಸ್ಕಾರಗಳಿಗೆ ಸಂಬಂಧಪಟ್ಟ ಹಾಗೆ ನಾಳೆ ಎಲ್ಲ ರೀತಿಯ ಒಂದು ಮನೆಯಲ್ಲಿ ನಡೆಯುವಂಥ ಪೂಜಾ ಕೈಂಕರ್ಯಗಳನ್ನು ಮಾಡ್ಬೋದು ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ ಹಿರಿಯರು. ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.